ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಇವತ್ತಿನ ವಿಷಯ, ಪರಿಶಿಷ್ಟರಿಗೆ ಮೀಸಲಾದ ಹಣವನ್ನು ಈ ಸರ್ಕಾರ ಗ್ಯಾರಂಟಿಗೆ ಹಾಕ್ತಾ 14,700 ಕೋಟಿ ರೂಪಾಯಿಯನ್ನು ಗ್ಯಾರಂಟಿ ಮರು ಹಂಚಿಕೆ ಮಾಡ್ತಾ. ಹಾಗಾದರೆ ಈ ಸರ್ಕಾರ ದಿವಾಳಿಯಾಗಿದೆ. ಈ ಸರ್ಕಾರದ ಬಳಿ ಹಣವಿಲ್ಲವಾ? ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದ ಹೆಸರಿನಲ್ಲಿ 187 ಕೋಟಿ ವಂಚನೆ ಆಗಿದೆ. ಮಂತ್ರಿಯೇ ಈಗ ಮಾಜಿ ಮಂತ್ರಿಯಾಗಿ ಇಡೀ ವಿಚಾರಣೆಯಲ್ಲಿ ತೊಡಗಿದ್ದಾರೆ. ಹಾಗಾದರೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮೇರೆ ಮೀರುತ್ತಿದೆಯಾ? ಯಾವ BJPಯ ಭ್ರಷ್ಟಾಚಾರದ ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಕೂಡ ತಾನೂ ಕೂಡ ಈ ಹಿಂದಿನ ಸರ್ಕಾರಕ್ಕೂ ಕಡಿಮೆ ಇಲ್ಲ ಅನ್ನೋದು ತೋರಿಸ್ಕೊಟ್ಟಿದೆಯಾ? ಈ ಎಲ್ಲದರ ಬಗ್ಗೆ ಇವತ್ತು ನಾವು ಪ್ರಮುಖ 4 ಪಕ್ಷಗಳ ಜೊತೆ ಚರ್ಚೆಯನ್ನು ಮಾಡ್ತೀವಿ. BJP, ಕಾಂಗ್ರೆಸ್, JDS ಮತ್ತು ಆಮ್ ಆದ್ಮಿ ಪಾರ್ಟಿ ನಾಯಕರುಗಳ ಜೊತೆ ಚರ್ಚೆ ಮಾಡ್ತೀವಿ. ಅವರ ಅಭಿಪ್ರಾಯ ಏನು, ಕಾಂಗ್ರೆಸ್ ಏನು ಡಿಪೆಂಡ್ ಮಾಡ್ಕೊಳ್ಳುತ್ತೆ, JDSನವರ ಅಭಿಪ್ರಾಯ ಏನು, ಭಾರತೀಯ ಜನತಾ ಪಕ್ಷದವ್ರು ಏನು ಆರೋಪವನ್ನು ಮಾಡ್ತಾರೆ, ಈ ಎಲ್ಲದರ ಬಗ್ಗೆ ಕೂಡ ವಿಸ್ತೃತವಾಗಿ ನಾವು ಚರ್ಚೆಯನ್ನು ಮಾಡ್ತೀವಿ. ನಾವು ಆರಂಭಿಕವಾಗಿ ಈಗ ನಾವು ಭಾರತೀಯ ಜನತಾ ಪಕ್ಷದ ನಾಯಕರ ಬಳಿ ಹೋಗ್ತಿದ್ದೀವಿ. ಸರ್, ಪರಿಶಿಷ್ಟರ ಹಣವನ್ನು ಈ ಸರ್ಕಾರ ದುರುಪಯೋಗ ಪಡಿಸ್ಕೊಳ್ತಾ? ಇವತ್ತು ಆಡಳಿತ ಮಾಡ್ತಾ ಇರುವಂಥ ಸಿದ್ದರಾಮಯ್ಯವರ ಸರ್ಕಾರ ಬರಬೇಕಾದರೆ ದಲಿತರ ಮತಗಳನ್ನು ತಗೊಂಡು ದಲಿತರ ಅಭಿವೃದ್ಧಿಯನ್ನು ಮಾಡ್ತೀವಿ, ದಲಿತರನ್ನ ಉದ್ಧಾರವನ್ನು ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದರು ಸಿದ್ದರಾಮಯ್ಯನವರು. ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಯಾವ ದಲಿತರ ಆರ್ಥಿಕ, ಸಾಮಾಜಿಕ, ಅವರ ಶೈಕ್ಷಣಿಕ ಅಭಿವೃದ್ಧಿ ಆಗೋದಕ್ಕೆ ಹಣವನ್ನು, ಮೀಸಲಾಗಿರುವಂಥ ಹಣವನ್ನು ದುರುಪಯೋಗ ಮಾಡಿಕೊಂಡು ಬೇರೆ ಯೋಜನೆಗಳಿಗೆ ಅದನ್ನು ಉಪಯೋಗ ಮಾಡಿರುವಂಥದ್ದು, ಇದು ದಲಿತ ಸಮುದಾಯಕ್ಕೆ ಮಾಡಿರುವಂಥ ಒಂದು ದೊಡ್ಡ ದ್ರೋಹ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಹಿಂದೆ 11,280 ಕೋಟಿ ರೂಪಾಯಿ ಹಣವನ್ನು ದೋಚಿದ್ರು. ಅದಾದ ಮೇಲೆ ಈಗ 2023 ಮತ್ತು 24ನೇ ಸಾಲಿನ ಈಗ ಮೀಸಲಾಗಿಟ್ಟಿರುವಂಥ ಹಣದಲ್ಲಿ 14,000 ಕೋಟಿಗಳನ್ನು ಇವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ. ಯಾರು ಕೇಳಿದರು ಸ್ವಾಮಿ ಇವರು ಗ್ಯಾರಂಟಿ ಕೊಡುವಾಗ ಇವರೇನಾದರೂ ಹೇಳಿದ್ರ ನಿಮ್ಮ ಅನುದಾನದಲ್ಲಿ ನಾವು ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ? ನಮ್ಮ ದುಡ್ಡನ್ನೇ ತೆಗೆದು ನಮಗೆ ಕೊಡುವಂಥದ್ದು ಇದ್ಯಾವ ಗ್ಯಾರಂಟಿ? ಸಿದ್ದರಾಮಯ್ಯವ್ರ ಗ್ಯಾರಂಟಿ. ಮೋಸ ಮಾಡ್ತಿದ್ದೀರಿ ದಲಿತರಿಗೆ ನೀವು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಒಂದು ಕಡೆ ಕೊಟ್ಟಂಗೆ ಮಾಡ್ತೀರಿ, ಇನ್ನೊಂದು ಕಡೆ ಅದನ್ನು ಕಸ್ಕೊಳ್ಳುವಂತಹ ಒಂದು ವ್ಯವಸ್ಥಿತವಾಗಿರುವಂಥ ದಲಿತರಿಗೆ ಅನ್ಯಾಯವನ್ನು ಮಾಡ್ತಾ ಇರುವಂಥದ್ದನ್ನು ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಇವತ್ತು ದಲಿತರಿಗೆ ಯಾರಾದರೂ ಅನ್ಯಾಯ ಮಾಡ್ತಾ ಇದ್ದರೆ, ಶತಶತಮಾನಗಳಿಂದ ಏನು ಅಂಬೇಡ್ಕರ್ ಅವ್ರನ್ನ ನಡೆಸ್ಕೊಂಡು ಬಂದರು, ಅದು ಪುನರಾವರ್ತನೆಯನ್ನು ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರಿಗೆ ಯಾವ ರೀತಿಯ ಒಂದು ಯೋಜನೆಗಳನ್ನು ಅವ್ರನ್ನ ಬೆಳೆಯೋದಕ್ಕೆ ಬಿಡಲಿಲ್ವೋ, ಅವರ ನಾಯಕತ್ವಕ್ಕೆ ಅವರು ಮನ್ನಣೆಯನ್ನು ಕೊಡಲಿಲ್ವೋ, ಅವರು ನಿಧನರಾದಾಗ ದಿಲ್ಲಿಯಲ್ಲಿ 3 ಅಡಿ 6 ಅಡಿ ಜಾಗವನ್ನು ಕೊಡದೇ ಇದ್ದಂಥ ಈ ಕಾಂಗ್ರೆಸ್ನವರು ಇವತ್ತು ಮಾತಾಡ್ತೀನಿ. ಸರ್, ದಲಿತರ ಹಣವನ್ನು ಈ ಸರ್ಕಾರ ದುರುಪಯೋಗ ಪಡಿಸ್ಕೊಳ್ತಾ? ಖಂಡಿತ ಸರ್, ದಲಿತರ ಹಣ ಅಲ್ಲ, ದಲಿತರನ್ನೇ ದುರುಪಯೋಗ ಪಡಿಸ್ಕೊತಾ ಇದೆ. ಇದನ್ನ ಹೇಳಲಿಕ್ಕೂ ನಿಜಕ್ಕೂ ನಾಚಿಕೆ ಆಗುತ್ತೆ. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ದಲಿತ ಲೀಡರ್ಸು ಇದನ್ನು ಮರ್ಮಾಚಕ್ಕೋಸ್ಕರವಾಗಿ ಮೊನ್ನೆ ಒಂದು ಸಭೆ ಕರೀತಾರೆ. ಏನೋ ಅಪ್ಸೇಲ್ಗಳನ್ನ ನಾವು ಹೇಳಿದ ಜಾಗಗಳ್ಗೆ ಆಗ್ತಾಯಿಲ್ಲ ಅಂತೇಳಿ. ಆಗಿರ್ತಕ್ಕಂಥ ಅನ್ಯಾಯ ಕೇಳೋಂಥ ಒಬ್ಬ ದಲಿತ ಲೀಡ್ರ್ ಅಲ್ಲಿಲ್ಲ. ಆದರೆ ಕಾಂಗ್ರೆಸ್ನವ್ರಿಗೆ ಇಲ್ಲಿಂದನೂ ಅಷ್ಟೇ, ಇವತ್ತಿಂದಲ್ಲ, ಇವತ್ತು 14,000 ಕೋಟಿ ಇರ್ಬೋದು. ಇಲ್ಲಿಂದ ಇವರು ಯಾರು ಅಂಬೇಡ್ಕರ್ ಅವರು ಸತ್ತಂಥ ಕಾರಣದಲ್ಲಿ 3 ಅಡಿ 6 ಅಡಿ ನಮ್ಮ ಸ್ನೇಹಿತರು ಹೇಳಿದ್ರು. ದಲಿತರು ಅಂತ ಏನಾರ ಇದ್ದರೆ ನಿಜಕ್ಕೂ ಕಾಂಗ್ರೆಸ್ ಪಕ್ಷನ ದೂರ ಇಡಬೇಕು, ಇನ್ನು ಮುಂದಾದ್ರೂ ಅರ್ಥ ಮಾಡ್ಕೋಬೇಕು ಅಂತ. ಇವತ್ತು ಆ ಮಕ್ಕಳು ಎಜುಕೇಷನ್ ಹಾಳಾಗೋಯ್ತು. ಇವತ್ತು ತಾಯಂದಿರಿಗೆ ಒಂದೊಂದು ಬೋರ್ ಕೊಡ್ಸ್ಕೊಡೋರು ಅದಿಲ್ಲ, ಹಸ್ಗಳು ಕೊಡೋರು ಅದಿಲ್ಲ. ಆ ದಲಿತರ ನಿಗಮ ಮಂಡಳಿನೇ ಮುಚ್ಚಿಬಿಡೋದು ಒಳ್ಳೆಯದು. ಇದರಿಂದ ದಲಿತರ ನಿಗಮ ಮಂಡಳಿ ಮುಚ್ಚಿಬಿಟ್ಟು ನಿಜಕ್ಕೂ ಅದಕ್ಕೊಂದು ಸಿದ್ದರಾಮಯ್ಯವರೇ ಅಧ್ಯಕ್ಷ ಆಗ್ಬಿಟ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ಕೇಳ್ಕೊತೀವಿ. ದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಸರ್ಕಾರ ದಲಿತ ವಿರೋಧಿ. ಇವರಿಬ್ಬರೇ ದಲಿತ ವಿರೋಧಿಗಳು. ಅಂಬೇಡ್ಕರ್ ಅವ್ರ ಬಗ್ಗೆ ಸುಳ್ಳು ಹೇಳ್ತಾರೆ. ಇವತ್ತು ಅವ್ರದೇ ಪಕ್ಷದ ಸಂಸದ ರಮೇಶ್ ಜಿಗಜಿಣಗಿ ಏನಂತ ಹೇಳ್ತಿದ್ದಾರೆ, ದಲಿತರನ್ನ BJPನಲ್ಲಿ ತುಳಿತಾರೆ, ನೀವು BJPಯವ್ರನ್ನ ನಂಬೇಡಿ ಅಂತ ಅವ್ರ ಪಕ್ಷದ ಸಂಸದರು ನೆನ್ನೆ ಹೇಳಿರೋದು ರಮೇಶ್ ಜಿಗಜಿಣಗಿಯವರು. ದಲಿತರಿಗೆ ಏನು ಸ್ಥಾನಮಾನ ಕೊಟ್ಟಿದ್ದಾರೆ? ಅನ್ಟಚಬಲ್ ದಲಿತ್ಸು, ಟಚಬಲ್ ದಲಿತ್ಸ್ ಅಂತ ಇವರು ಇದರಲ್ಲಿ ವಿಭಾಗ ಮಾಡಿಕೊಂಡು ಇವರು ಎಷ್ಟು ಜನಕ್ಕೆ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಅಂತ ಪಟ್ಟಿ ಕೊಡಲಿ. SCP TSP ನಿಧಿಯನ್ನು ನಿಂತ್ಕೊಳ್ರಿ ಒಂದು ನಿಮಿಷ, ನೀವೇನು ಮಾಡ್ತಿದ್ದೀರಾ ಅಂತ ಹೇಳ್ತೀವಿ, ನಿಂತ್ಕೊಳ್ಳಿ. SCP TSP ನಿಧಿ ಇರೋದು ಕರ್ನಾಟಕದಲ್ಲಿ ಮಾತ್ರ. ಕರ್ನಾಟಕ, ಆಂಧ್ರ, ಕಾಂಗ್ರೆಸ್ ಎಲ್ಲಿ ಆಡಳಿತ ಎಲ್ಲಿದೆಯೋ ಅಲ್ಲಿ ಮಾತ್ರ ಇರೋದು SCP TSP. BJP ಆಡಳಿತದಲ್ಲಿ ಎಲ್ಲಿದೆ SCP TSP? ಇಲ್ವೇ ಇಲ್ಲ. ನೀಟಾಗಿ ಹರಣ ಮಾಡಿದ್ದಾರೆ. 4 ಕೋಟಿ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿದ್ದಾರೆ. ಇಂಥವ್ರು ಬಂದ್ಬಿಟ್ಟು ದಲಿತರ ಬಗ್ಗೆ ಮಾತಾಡ್ತಾರೆ. ಎಷ್ಟು ಜನ ದಲಿತರ ಮಕ್ಕಳಿಗೆ ಇವರು ಮೆಡಿಕಲ್ ಸೀಟನ್ನು ಕೊಡಿಸಿದ್ದಾರೆ? ಎಷ್ಟು ಜನ ದಲಿತರ ಮಕ್ಕಳಿಗೆ ಇವರು IITಗಳ ಸ್ಥಾನವನ್ನು ಕೊಟ್ಟಿದ್ದಾರೆ? 79AB ರದ್ದು ಮಾಡಿದಾಗ ಇದೇ ಕುಮಾರಸ್ವಾಮಿ ಅವರು
ಇದೇ ಕುಮಾರಸ್ವಾಮಿ ಅವರು 79AB ರದ್ದು ಮಾಡಿದಾಗ ಬಿಜೆಪಿ ಅವ್ರ ಜೊತೆಗಿದ್ರು. PTCL ಕಾಯ್ದೆ ವಿರುದ್ಧವಾಗಿದ್ರು ಕುಮಾರಸ್ವಾಮಿ ಅವರು. ಇವತ್ತು ಇವರು ದಲಿತರ ಬಗ್ಗೆ ಮಾತಾಡ್ತಾರೆ. ಅಂಬೇಡ್ಕರ್ ಅವ್ರ ಸಿದ್ಧಾಂತವನ್ನ ತಿರುಚ್ತಾ ಇರೋರು. ಸಬ್ಜೆಕ್ಟ್ ಡೈವರ್ಟ್ ಮಾಡ್ತೀರಂತ ಗಲಾಟೆ ಮಾಡ್ತಾರೆ. ಅವ್ರಿರೋದೇ ಡೈವರ್ಷನ್. ಯೂ ಟರ್ನ್ಗೆ ಹೆಸರುವಾಸಿ JDS. ಕುಮಾರಸ್ವಾಮಿ ಯೂ ಟರ್ನ್ ಕುಮಾರಸ್ವಾಮಿ 6 ತಿಂಗಳು ಕೆಳಗಡೆ RSS ಬೈತಾ ಇದ್ರು. 2023 ಚುನಾವಣೆಯಲ್ಲಿ ಬಿಜೆಪಿ ಅವ್ರನ್ನ ಕೋಮುವಾದಿಗಳು ಅಂತಿದ್ರು. ಇವತ್ತು ಅದೇ ಬಿಜೆಪಿ ಅವ್ರ ಜೊತೆಗೆ ಕುಮಾರಸ್ವಾಮಿ ಕೈ ಜೋಡಿಸಿದ್ದಾರೆ. ದಲಿತರ ಹಣವನ್ನ ಈ ಸರ್ಕಾರ ನುಂಗಾಕ್ತಾ. ಕಾಂಗ್ರೆಸ್ ಅವರು ಹೇಳ್ತಾರೆ ದಲಿತರ ಹಣವನ್ನು ನಾವು ನುಂಗು ಹಾಕಿದಾರಲ್ಲ, SC TSP ನಾವೇ ತಂದಂತ ಹೇಳ್ತಾರೆ. ದಲಿತರ ಬಗ್ಗೆ ಈ ಸರ್ಕಾರಕ್ಕೆ ಕಾಳಜಿ ಇಲ್ವಾ? ಹಣನು ನುಂಗಿದ್ದಾರೆ, ವಾಲ್ಮೀಕಿದು ನುಂಗಿದ್ದಾರೆ, ಇನ್ನು ಬಗಿತಾ ಇದ್ರೆ ಬರ್ತಾನೆ ಹೋಗತ್ ನಿಮ್ ಹಗರಣ. ಏನಂದ್ರೆ ನಿಲ್ಲಲ್ಲ. ಇವತ್ತು ನಾಗೇಂದ್ರ ಅವ್ರಿಗೆ ED ರೇಡ್ ಆಗಿದೆ. ಒಂದೇ ರೀಸನ್, ಏನಕ್ಕೆ ನೀವು ತೆಲಂಗಾಣಕ್ಕೆ ಹೋಗಿ 200 ಅಕೌಂಟ್ ಬೇನಾಮಿ ಅಕೌಂಟ್ ಅಲ್ಲಿ ದುಡ್ಡು ಹಾಕಿಟ್ರಿ. ED ರೇಡ್ ಏನಕ್ಕಾಯ್ತು? ಅದೇ ನಿಮ್ ಸಿದ್ದರಾಮಯ್ಯ ಗೌರ್ಮೆಂಟ್ CBI ಏನಕ್ಕೆ ಕೊಡಕ್ ಹೋಗ್ತಾ ಇಲ್ಲ? ಏನಕ್ಕೆ CBI ಹೋಗ್ತಾ ಇಲ್ಲ ನೀವು ಅಷ್ಟು? ಅರವಿಂದ್ ಕೇಜ್ರಿವಾಲ್ 2.5 ರೂಪಾಯಿಗೆ ಯೂನಿಟ್ ಕೊಟ್ರು, ನೀವೇನಕ್ಕೆ 7.5 ಹಾಕಿದ್ರಿ? ಅವ್ರ ಬಗ್ಗೆ ಮಾತಾಡ್ಬೇಡಿ. ನಿಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಸರ್? ಇವ್ರು ಮಾಡ್ತಾ ಇರೋದು ಏನ್ ಗೊತ್ತಾ? ಇವರು ಗ್ಯಾರಂಟಿ ಹೆಸರಲ್ಲಿ ಬಂದಿರೋದು. ಆ ಗ್ಯಾರಂಟಿನ ಅಡ್ಜಸ್ಟ್ ಮಾಡಕ್ಕೆ ಎಲ್ಲಾ ನಿಗಮದ ದುಡ್ಡು ಇವತ್ತು ಬರೀ ವಾಲ್ಮೀಕಿ ಹಗರಣ ಬಂದಿದೆ, ಇನ್ನೊಂದು ಹಗರಣ. ಇವ್ರ ಹಗರಣಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರೋ ಸರ್ಕಾರ ನಿಮ್ದು. ಬಿಜೆಪಿಯರು ದಲಿತೋದ್ಧಾರ ಹಾಕ್ರಾ? ಸರ್, ಇದು 100% ಸುಳ್ಳು. ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ BJPಯವರು ದಲಿತ ವಿರೋಧಿಗಳು ಅಂತ. ಸಿದ್ದರಾಮಯ್ಯನವರು ಇವತ್ತು ಸರ್ಕಾರ ಮಾಡ್ತಾ ಇರೋದ್ರಿಂದ ಹಿಂದೆ ನಮ್ಮ ದಲಿತ ನಾಯಕರಾದಂಥ ಪರಮೇಶ್ವರು ಕಾಂಗ್ರೆಸ್ ಆಗಬೇಕು, ಕಾಂಗ್ರೆಸ್ನವರು ಅವರು ಪರಮೇಶ್ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿದರು. ಆದರೆ ಅವ್ರನ್ನ ಸೋಲಿಸಿದಂಥ ವ್ಯಕ್ತಿ ಸಿದ್ದರಾಮಯ್ಯನವರು ದಲಿತ ವಿರೋಧಿ ನಾಯಕ. ಅವ್ರು ಯಾವತ್ತೂ ದಲಿತರ ವಿರೋಧಿ ಬಗ್ಗೆ ಎಲ್ಲ ವಿಚಾರಗಳನ್ನ ಏನ್ರಿ ದಲಿತರ ಪರವಾಗಿ ಒಂದೇ ಒಂದು ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ಆ ದಲಿತರ ಹಣನೂ ಕೂಡ ಗ್ಯಾರಂಟಿಗೆ ಹಾಕ್ತಿರಲ್ರಿ? ನೋಡಿ, ದಲಿತರ ಹಣವನ್ನ ಗ್ಯಾರಂಟಿಗೆ ಹಾಕಿರುವಂತದ್ರಲ್ಲಿ ಯಾವುದೇ ಅನ್ಯಾಯ ಆಗಿಲ್ಲ. ಬಿಜೆಪಿ ಅವ್ರ ತರ 40% ಕಮಿಷನ್ ತಗೊಂಡಿಲ್ಲ. ಜನರ ಮೇಲೆ ತೆರಿಗೆ ಬರೆ ಹಾಕಿದ್ದಾರೆ, ಸೆಸ್ ಹಾಕಿದ್ದಾರೆ. ಸೆಸ್ ಇಂದ ಸ್ವಚ್ಛ ಭಾರತ ಅಂತ ಹೇಳಿದ್ರಲ್ಲ, ಸೆಸ್ ತೆರಿಗೆ ಹಣ ಸಂಗ್ರಹ ಮಾಡ್ತಿದ್ರಲ್ಲ, ಎಷ್ಟು ಹಣವನ್ನ ಕೊಟ್ಟಿದ್ದಾರೆ ರಾಜ್ಯಕ್ಕೆ? GST ಇಂದ ತಗೊಳ್ತಾ ಇರುವಂತ ಹಣವನ್ನ ಎಷ್ಟು ನಮ್ಮ ರಾಜ್ಯಕ್ಕೆ ವಾಪಸ್ ಕೊಟ್ಟಿದ್ದಾರೆ? ಎಲ್ಲಿ ಬರಗಾಲ ಇದೆ, ಬರಗಾಲ ಬಂದಿದೆ, ಹಣ ಕೊಡಿ ಅಂದ್ರೆ ಬರೀ 3,000 ಕೋಟಿ ಕೊಟ್ಟಿದ್ದಾರೆ. ಅಕ್ಕಿ, ಭಾರತ್ ಅಕ್ಕಿ 28 ರೂಪಾಯಿಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಎಲ್ಲಿ ಅಕ್ಕಿನೂ ಕೊಟ್ಟಿಲ್ಲ, ಏನೂ ಇಲ್ಲ. ಗ್ಯಾಸ್ ಸಬ್ಸಿಡಿ ಬಿಟ್ಬಿಡಿ ಅಂದ್ರು. ಇವತ್ತು ಗ್ಯಾಸ್ ಬೆಲೆ ಏನಾಗಿದೆ? ಜನರಿಗೆ ಬೆಲೆ ಏರಿಕೆಯ ಬರೆಯನ್ನ, ದಲಿತರಿಗೆ ಬೆಲೆ ಏರಿಕೆಯ ಬರೆಯನ್ನ ಹಾಕಿರೋದು ಇವ್ರ ಸರ್ಕಾರದಲ್ಲಿ. ದಲಿತರಿಗೆ ಅನ್ಯಾಯ ಆಗಿದೆ ಈ ಸರ್ಕಾರದಿಂದ. ಇವತ್ತು ಎರಡು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ದಲಿತರ ಹೆಸರಲ್ಲಿ ರಾಜಕೀಯ ಮಾಡುತ್ತೆ ಬಿಟ್ಟರೆ ದಲಿತರಿಗೆ ಯಾವುದು ಉಪಯೋಗ ಆಗಿಲ್ಲ. ಯಾಕಂದ್ರೆ ಇವರು ಬಿಜೆಪಿ ಪಕ್ಷದ ರಮೇಶ್ ಜಿಗಜಿಣಗಿ ಅವರು ಮೊನ್ನೆ ಏನು ಹೇಳಿದ್ದಾರೆ ಅಂದ್ರೆ 7 ಬಾರಿ ನಾನು ಸಂಸದನಾದ್ರೆ ಗೆದ್ರು ಸಹ ಇವತ್ತು ನಾನು ದಲಿತ ಅನ್ನೋ ಒಂದೇ ಒಂದು ಇದಕ್ಕೋಸ್ಕರ ನನಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತ. ಅದೇ ರೀತಿ ಇವತ್ತು ಹುಜೂರ್ ಖಾತೆಯಿಂದ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಯಾವ ರೀತಿ ಹಣ ವರ್ಗಾವಣೆ ಆಗುತ್ತೆ? ಹುಜೂರ್ ಖಾತೆಯಿಂದ ಹಣ ವರ್ಗಾವಣೆ ಆಗಬೇಕಂದ್ರೆ ಸರ್ಕಾರದ ಮಾಹಿತಿ ಗೊತ್ತಿರಬೇಕು. ಇದರಲ್ಲಿ DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ನೇರ ಹೊಣೆ ಆಗಿರ್ತಾರೆ. ಅವರ ತನಿಖೆ ಮುಗಿಯೋ ತನಕನಾದ್ರೂ ಇವರು ರಾಜೀನಾಮೆ ಕೊಟ್ಟು ತನಿಖೆಗೆ ಸಂಕ್ಷಿಪ್ತವಾದ ಒಂದು ಉತ್ತರ ಕೊಟ್ಟ ಮೇಲೆ ಇವ್ರೇನು ತಪ್ಪು ಮಾಡಿಲ್ಲ ಅಂದ್ರೆ ಪುನಃ ಬಂದು ಅಲ್ಲಿ ಕೂತ್ಕೋಬಹುದು. ಇವತ್ತು ನಾವು ದೆಹಲಿಯಲ್ಲಿ ಒಬ್ಬ ನಮ್ಮ ಹೆಲ್ತ್ ಮಿನಿಸ್ಟರ್ 1% ಕೇಸಲ್ಲಿ ಸಿಗಾಕೊಂಡಿದ್ದಕ್ಕೆ ಅವನನ್ನ ನಾವು ವಜಾ ಮಾಡಿ ಅವನನ್ನ ಜೈಲಿಗೆ ಕಳಿಸಿದ್ವಿ. ಇವತ್ತು ಇನ್ನಾದ್ರೂ ಸಹ ನಾಗೇಂದ್ರ ಅವ್ರಿಗೆ ಜೈಲಿಗೆ ಕಳಿಸಿಲ್ಲ. ಮೊದಲನೇ ದಿನನೇ ನೀವು ಜೈಲಿಗೆ ಕಳಿಸಿದ್ರೆ ಇದು ಇಷ್ಟು ದೊಡ್ಡದಾಗಿ ಆಗ್ತಾ ಇರಲಿಲ್ಲ ಅಂತ. ಏನ್ ಮೇಡಮ್ ದಲಿತರಿಗೆ ಅನ್ಯಾಯ ಆಗಿದೆ ಅಂತೀರಾ? ಖಂಡಿತ ಅನ್ಯಾಯ ಆಗಿದೆ. ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಗ್ಯಾರಂಟಿ ಕೊಡುವುದರಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ತೀನಿ. ಯಾಕೆ ವಿಫಲರಾಗಿದ್ದಾರೆ ಅಂದರೆ ಅವ್ರ 6ನೇ ಗ್ಯಾರಂಟಿ ಇನ್ನೂ ಅಂಗನವಾಡಿ ಕಾರ್ಯಕರ್ತರು ಇನ್ನೂ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕೂಳ್ತಾನೆ ಇದ್ದಾರೆ. ಅವ್ರಿಗಿನ್ನೂ ನ್ಯಾಯ ಸಿಕ್ಕಿಲ್ಲ. ಮತ್ತು ಅವರ ಮ್ಯಾನಿಫೆಸ್ಟೋ ಏನು, ಕಾಂಗ್ರೆಸ್ ಅವರ ಮ್ಯಾನಿಫೆಸ್ಟೋ ಬಂದು ಮೇಕೆದಾಟು ಯೋಜನೆ, ಅದಕ್ಕೆ 1,000 ಕೋಟಿ ಖರ್ಚು ಮಾಡಿ 1,000 ಜನ ಸೇರಿಸಿದ್ರು. ಆ ಮೇಕೆದಾಟು ಯೋಜನೆ ಇನ್ನೂ ಜಾರಿಗೆ ಬಂದಿಲ್ಲ. ಇಲ್ಲಿಗೆ ಸಿದ್ದರಾಮಯ್ಯನವರು ಗ್ಯಾರಂಟಿಗಳಲ್ಲಿ ಪ್ರತಿಯೊಂದರಲ್ಲೂ ವಿಫಲ ಹೊಂದಿದ್ದಾರೆ ಅಂತ ಹೇಳ್ತೀನಿ ನಾನು. ರಮೇಶ್ ಜಿಗಜಿಣಗಿ ಹಿರಿಯ ದಲಿತ ನಾಯಕ, 7 ಬಾರಿ ಈ ರಾಜ್ಯದಲ್ಲಿ ಲೋಕಸಭೆ ಸದಸ್ಯರಾಗಿದ್ದಾರೆ. ಅವ್ರನ್ನ ಯಾಕೆ ಸ್ವಾಮಿ ಮಂತ್ರಿ ಮಾಡಲಿಲ್ಲ? ಸರ್, ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು ಸರ್. ನಾವು ಒಂದ್ಸಾರಿ ಮಂತ್ರಿ ಮಾಡಿದೀವಿ, ಅವರು ಮಂತ್ರಿ ಅವ್ರು ಹೇಳಿದ್ದಾರೆ ನನ್ನನ್ನು ಈ ಬಾರಿ ಮಾಡಬಹುದಿತ್ತು ಅಂತ ಹೇಳಿದ್ದಾರೆ. ಅಂದ್ರೆ
ದಲಿತರ ಬಗ್ಗೆ ಕಾಳಜಿ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ನಿಮ್ಮ ಹಿರಿಯ ನಾಯಕ ಅವ್ರನ್ನ ಮಂತ್ರಿ ಮಾಡಿದೀವಿ, ಅವ್ರನ್ನ ಮಂತ್ರಿ ಮಾಡಿದೆ. ಇದು ಮಂತ್ರಿಗೂ ಕಾಂಗ್ರೆಸ್ನವರು ಇದನ್ನ ತಿರುಚುವಂತ ಕೆಲಸಕ್ಕೆ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಅವರು ಬಚಾವಾಗೋದಕ್ಕೆ, ಅವ್ರು ಮಾಡಿರುವಂತಹ ಹಗರಣವನ್ನ ಬಚಾವಾಗೋದಕ್ಕೆ ಈ ವಿಷಯವನ್ನ ತೆಗೆದಿದ್ದಾರೆ. ರಾಹುಲ್ ಗಾಂಧಿ ಅವರು ಸಂವಿಧಾನ ಅಂತ ಗ್ಯಾರಂಟಿಗೆ ಹಣವನ್ನು ಮರು ಹಂಚಿಕೆ ಮಾಡಿದ್ದಾರೆ. ನಿಮ್ ಪ್ರಕಾರ ಗ್ಯಾರಂಟಿ ನಿಲ್ಲಿಸಬೇಕಾ? 100% ಸರ್. ಯಾರ ಅವಶ್ಯಕತೆ ಇದೆ ಸರ್? ಯಾರು ಓಡಾಡ್ತಾ ಇದ್ದಾರೆ? ಗ್ಯಾರಂಟಿ ಬೇಕಾ ಬೇಡ ಸರ್? ಸರ್ ನಾವು ನಿಮ್ ಗ್ಯಾರಂಟಿ ತಗೊಂಡಿಲ್ಲ, ಜನ ಕೇಳ ಇರ್ಲಿಲ್ಲ. ಹಾಲಿನ ರೇಟ್ ಜಾಸ್ತಿ ಮಾಡಿದ್ರು, 50 ml ರೇಟ್ ಜಾಸ್ತಿ ಮಾಡಿದ್ರು. ಯಾರು ಕೇಳಿದ್ರು ನಿಮಗೆ? ಇಡಿ ಅವ್ರ ನೆಂಟಸ್ತಿಗೆ ಬೆಳ್ಸಕ್ ಬಂದಿದಾರ? ನಾಗೇಂದ್ರ ಅವ್ರ ಮನೆಗೆ ಇಡಿ ಅವ್ರ ನೆಂಟಸ್ತಿಗೆ ಬೆಳ್ಸಕ್ ಬಂದಿದಾರ? ದೋಚ್ಕೊಂಡಿದ್ರಲ್ಲ ದುಡ್ಡನ್ನ ಎಲ್ಲ ಕೊಟ್ರೆ ನೀವು. ಗ್ಯಾರಂಟಿನ ನಿಲ್ಲಿಸಬೇಕಾ? ಒಳ್ಳೇದು ಸರ್. ಯಾರು ಕೊಡ್ರಿ ಅಂತ ಕೇಳಿದ್ರು. ಎಷ್ಟು ಜನಕ್ಕೆ ಬಂದಿದೆ? ಅದರಲ್ಲಿ BPL ಕಾರ್ಡ್ ಇರೋರಿಗೆ ಮಾತ್ರ ಬರುತ್ತೆ. ಇವಾಗ BPL ಕಾರ್ಡ್ ಇರೋರು ಟಿವಿ ಕೂಡ ಇರಬಾರ್ದು. BPL ಕಾರ್ಡ್ ಯಾರಿಗಿದೆ? ಯಾರಿಗೆ ಕೊಡ್ತಿದ್ದಾರೆ? ಟೋಟಲ್ BPL ಕಾರ್ಡ್ ನಿಲ್ಲಿಸಬೇಕಾ? BPL ಕಾರ್ಡ್ ನಿಲ್ಸಿ. ಇವಾಗ ಆ ಜನ ಬಡವರು ಇದ್ದಾರ? ಹೋಗಿದ್ರೆ ಒಳ್ಳೇದು, ಹೋಗಿಲ್ಲದೇನಕ್ಕೆ? ಈಗ ದಲಿತರ ಹಣವನ್ನ ಗ್ಯಾರಂಟಿಗೆ ಮರು ಹಂಚಿಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಈ ರಾಜ್ಯದಲ್ಲಿ ಅಷ್ಟು ಗ್ಯಾರಂಟಿ ನಿಲ್ಲಿಸಬೇಕಂತ ತಾವು ಹೇಳ್ತಿದ್ರ JDS ನಾಯಕಿಯಾಗಿ? ಹೌದು ಹೇಳ್ತೀವಿ. ಯಾಕಂದ್ರೆ ನಮಗೆ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ಫ್ರೀ ಕೊಡ್ತಾರೆ. ಆ ಕಂಡಕ್ಟರ್ ಸಹ ನಮಗೆ ಮರ್ಯಾದೆ ಕೊಡಲ್ಲ. ನಮಗೆ ಯಾವುದೇ ಗ್ಯಾರಂಟಿ ಬೇಡ. ಯಾರಿಗಾದ್ರೂ ರೈತರಿಗೆ ಇಲ್ಲ ದಲಿತರಿಗೆ ಹಂಚಲಿ. ನಾವೆಲ್ಲ ಒಟ್ಟಿ ಕೊಡ್ಬೇಕಾದ್ರೆ ನಾವು ಅವ್ರಿಗೆ ಇದು ಮಾಡ್ತೀವಿ. ಇಲ್ಲಾಂದ್ರೆ CM ಅವರು ಇದು ಕೊಟ್ಬಿಡ್ಲಿ ರಾಜೀನಾಮೆ. ಯಾರಿಗಾದ್ರೂ ದಲಿತರಿಗೆ ಕೊಡ್ರಿ. ಒಳ್ಳೆ ಹೋರಾಟ ಮಾಡೋರಿಗೆ. ಈಗ ಮಹಿಳೆಯರಿಗೆ ಉಚಿತವಾಗಿ ಬಸ್ ಸೇವೆ ಮಾಡಿದ್ದಾರೆ. ನಮಗೆ ಉಚಿತವಾಗಿ ಬೇಕಾಗಿಲ್ಲ. ಈಗ ಉಚಿತವಾಗಿ ಓಡಾಡೋರ್ಗೆಲ್ಲ ದುಡ್ಡು ಕೊಟ್ಟು ಓಡಾಡ್ಲಿ ಅಂತ. ದುಡ್ಡು ಕೊಟ್ಟು ಓಡಾಡ್ಲಿ. ಸರಿ ಈಗ ನೀವು ಮಹಿಳೆಯರಿಗೆ ಉಚಿತ ಬಸ್ ಸೇವೆಯನ್ನು ಕೂಡ ಇವರು ಬೇಡ ಅಂತ JDS ನಾಯಕಿ ಹೇಳ್ತಿದ್ದಾರೆ. ನೀವು ಏನಲ್ಲಿ ಓಡಾಡ್ತೀರಾ? ನಾವು ಬಸ್ಸಲ್ಲಿ ಓಡಾಡ್ತೀವಿ, ದುಡ್ಡು ಕೊಟ್ಟು ಓಡಾಡ್ತೀವಿ. ಯಾಕಂದ್ರೆ ನಮ್ಮ ದುಡ್ಡು ಕೇಳ್ತಾರೆ, ನಮ್ಗೆ ಫ್ರೀ ಕೊಡ್ತಾರೆ. ಯಾಕೆ ಬೇಕು? ದಲಿತರಿಗೆ ಈ ಸರ್ಕಾರ ಅನ್ಯಾಯ ಮಾಡ್ತಿದ್ಯಾ? 100% ದಲಿತರು ಒಬ್ಬರಲ್ಲ. ಯಾವ ರೀತಿ ಅನ್ಯಾಯ ಮಾಡ್ತಿದೆ? ನಿಮಿಷ ಸರ್. ಕಾಂಗ್ರೆಸ್ ಅವರು ದಲಿತರಿಗಾಗ್ಲಿ ಅಲ್ಪಸಂಖ್ಯಾತರಿಗಾಗ್ಲಿ ಇವ್ರು ಬೇರೆ ಬಳಸ್ಕೊಂಡು ಕತ್ ಕುಯ್ಯುವಂತ ಕೆಲಸನೇ ಮಾಡೋದು. ಇದು ಬಿಟ್ರೆ ಬೇರೆ ಯಾವುದು ಮಾಡಲ್ಲ. ಉದ್ಧಾರ ಆಗುವಂತ ಕೆಲಸ ಏನ್ ಮಾಡಿದ್ದಾರೆ ತೋರಿಸಿ. ಒಂದ್ ನಿಮಿಷ. ಇವಾಗ ಅಲ್ಪಸಂಖ್ಯಾತರಿಗೆ ಮೈನಾರಿಟಿ ಫಂಡ್ ಏನ್ ಕೊಟ್ಟಿದ್ದಾರೆ ಅಂತ ತೋರಿಸ್ಲಿ. ಆಮೇಲೆ SC ದುಡ್ಡು ಕುಂತವ್ರೆ. 180 ಕೋಟಿ ಟ್ರಾನ್ಸ್ಫರ್ ಆಗೋಯ್ತು. ಎಲ್ಲೋಯ್ತು? ಹೆಂಗೋಯ್ತು? ಆ ಅಧಿಕಾರಿ ಸೂಸೈಡ್ ಮಾಡ್ಕೊಂಡ. ಅವ್ರ ಹೆಂಡತಿ ಮಕ್ಕಳು ಶಾಪ ತಗೊಳ್ವಾ ಇವ್ರಿಗೆ? ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಅವರು ಸಚಿವರು ಅಂತ ಬರ್ದಿದ್ದಾರೆ, ಹೆಸರು ಬಂದಿಲ್ಲ. ಸಚಿವರು ಅಂದರೆ ಯಾವ ಸಚಿವರು ಅಂತ ನಿಮ್ಗೆ ಗೊತ್ತಾಗಲ್ವಾ? ಹೆಸರು ಬೇರೆ ಬರಿಬೇಕಾಗಿತ್ತ ಸೂಸೈಡ್ ನೋಟಲ್ಲಿ. ಅವರು ನಾಚಿಕೆ ಮಾನ ಮರ್ಯಾದೆ ನೈತಿಕತೆ ಏನಾದರೂ ಇದೆಯಾ ನಿಮಗೆ? ಸಿದ್ದರಾಮಯ್ಯ ಅವ್ರು ಈ ಮಾತು ಹೇಳಿರೋದು ತುಂಬ ಹೀನವಾದ ಮಾತು. ಸೂಸೈಡ್ ನೋಟಲ್ಲಿ ಅವ್ರು ಕ್ಲಿಯರ್ ಆಗಿ ಬರೆದಿದ್ದಾರೆ ಸಚಿವರು ಅಂತ, ಹೆಸರು ಬರ್ದಿಲ್ವಂತೆ. ಸರ್ ಈಗ ಒಂದು ಬರೀ ಗ್ಯಾರಂಟಿ, ಅಷ್ಟು ಗ್ಯಾರಂಟಿನ ನಿಮ್ಮ ಪ್ರಕಾರ ನಿಲ್ಲಿಸ್ಬೇಕಂತ ಆಗ್ರಹ ಮಾಡ್ತೀರಾ? ನೋಡಿ ಸ್ವಾಮಿ, ಕೊಟ್ಟಿರೋ ಗ್ಯಾರಂಟಿಗಳು ಎಲ್ಲ ಜನಪರವಾಗಿ ನಿಲ್ಲಬೇಕೇ ಹೊರತು ವಿರುದ್ಧವಾಗಿ ಇರಬಾರ್ದು. ನಾವು ಯಾರನ್ನು ಗ್ಯಾರಂಟಿನ ಕೊಡಬಾರ್ದು ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ನಿಲುವಲ್ಲ ಅದು. ಗ್ಯಾರಂಟಿ ಕೊಡ್ಲಿ, ಆದರೆ ಗ್ಯಾರಂಟಿ ಯಾವ ಥರ ಕೊಡಬೇಕು? ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರದಿಂದ ಬರುವಂಥ ಆದಾಯಗಳನ್ನ, ಆ ಆದಾಯದ ರೂಪದಲ್ಲಿ ಮಾಡೋವಂಥ ಯೋಜನೆಗಳನ್ನ ಕೆಲವನ್ನ ಸಡಿಲಿಕೆ ಮಾಡಿ ಆ ಯೋಜನೆಗಳನ್ನ ಗ್ಯಾರಂಟಿಗೆ ಹಸ್ತಾಂತರ ಮಾಡಬೇಕೇ ಹೊರತು ಯೋಜನೆಗಳು ಆದಾಯನ ಮೀರಿ ಬೇರೆ ಆದಾಯಗಳನ್ನೆಲ್ಲನೂ ಗ್ಯಾರಂಟಿ ಅನ್ನೋ ಹೆಸರಲ್ಲಿ ದುರುಪಯೋಗ ಮಾಡಿಕೊಂಡು ಗ್ಯಾರಂಟಿನ ಕೊಟ್ಟರೆ ಯಾವ ರೀತಿಲೂ ಸಫಲ ಆಗಲ್ಲ, ಅದಕ್ಕೆ ಫಲ ಸಿಗಲ್ಲ. ಈ ಥರ ಹಗರಣಗಳ ಸುರಿಮಳೆ ಜಾಸ್ತಿ ಆಗುತ್ತೆ ಹೊರತು ಆ ಗ್ಯಾರಂಟಿಗೆ ಯಾವುದೇ ಥರದ್ದು ಫಲ ಸಿಗಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಪರಿಶಿಷ್ಟ ಹಣವನ್ನ ದುರ್ಬಳಕೆ ಮಾಡ್ಕೊಂಡಿದೆ ಸರ್ಕಾರ. ಸರ್ ನೋಡಿ, ದುರ್ಬಳಕೆ ಅಲ್ಲ, ಇವರೊಬ್ಬ ದೊಡ್ಡ ಭ್ರಷ್ಟ ಮುಖ್ಯಮಂತ್ರಿ, ಭ್ರಷ್ಟ ಉಪಮುಖ್ಯಮಂತ್ರಿ ಸೇರ್ಕೊಂಡು ನಿಜಕ್ಕೂ ಈ ರಾಜ್ಯನ ಕೊಳ್ಳೆ ಹೊಡಿತಾವ್ರೆ. ಯಾಕೆ ಹೊಡಿತಾವ್ರೆ ಅಂದರೆ 187 ಕೋಟಿ ಇಲ್ಲಿಂದ ಹೈದ್ರಾಬಾದಿಗೆ ಟ್ರಾನ್ಸ್ಫರ್ ಆಗುತ್ತೆ. ಹೈದ್ರಾಬಾದಲ್ಲಿ ಬಾರು, ಪೆಟ್ರೋಲ್ ಬಂಕು, ಸಣ್ಣ ಪುಟ್ಟ ಬ್ಯಾಂಕ್ಗಳಲ್ಲಿ ಡ್ರಾ ಮಾಡ್ಕೊಂಡು ಇವ್ರು ದುಡ್ಡು ತಗೊತಾರೆ ಅಂದರೆ ಕರ್ನಾಟಕ ದುಡ್ಡು ಹೆಂಗೆ ಹೈದ್ರಾಬಾದ್ಗೆ ಹೋಯ್ತು? ಕರ್ನಾಟಕದ ನಿಗಮ ಮಂಡಳಿ ST ವಿಭಾಗದ ನಿಗಮ ಮಂಡಳಿ ದುಡ್ಡು ಹೈದ್ರಾಬಾದ್ಗೆ ಹೆಂಗೋಯ್ತು? ಮೊದಲು ಅದ್ರ ಬಗ್ಗೆ ತನಿಖೆ ಮಾಡಿ. ಇಡಿ ಯಾಕೆ ಎಂಟ್ರಿ ಕೊಟ್ಟೈತೆ ಅಂತಾರೆ? ನಮ್ಮ ದುಡ್ಡು ತೆಲುಗು ದೇಶಕ್ಕೆ ಹೋದಾಗ ಇಡಿ ಎಂಟ್ರಿ ಕೊಡದೆ ಇನ್ನೇನು ಮಾಡಬೇಕಾಯ್ತು? ಆ ದುಡ್ಡು ಕೇರಳಕ್ಕೆ ಹೋಗಿದೆ,
ತೆಲಂಗಾಣಕ್ಕೆ ಹೋಗಿದೆ, ಹೈದ್ರಾಬಾದ್ಗೆ ಹೋಗಿದೆ. ಯಾಕೆ ಹೋಯ್ತು ನಮ್ಮ ಸ್ಟೇಟ್ ದುಡ್ಡು? ಒಂದು. ಎರಡನೇದಾಗಿ ಇವತ್ತು ಇಂದಿರಾ ಕ್ಯಾಂಟೀನ್ನಲ್ಲಿ ಸುಮಾರು ದಿನ 300 ಜನ ಊಟ ಮಾಡಿದ್ರೆ 1,000 ಜನ ಬಿಲ್ ಹರಿತಾವ್ರೆ. ಇದು ಒಂದು ದೊಡ್ಡ ಹಗರಣ. ಅತಿ ಶೀಘ್ರದಲ್ಲೇ ನಾವೇ ತೆಗಿತೀವಿ ಇದ್ರ ಬಗ್ಗೆ ಖಂಡಿತ. 5 ಗ್ಯಾರಂಟಿಗಳಿಗೆ 14,700 ಕೋಟಿ ಹಣವನ್ನು ಪರಿಶಿಷ್ಟರಿಗೆ ಮೀಸಲಾದ ಹಣವನ್ನು ಮರು ಹಂಚಿಕೆ ಮಾಡಲಾಗಿರುವಂಥದ್ದು. ಈಗಾಗಲೇ BPL ಕಾರ್ಡ್ ಸೇರಿದಂತೆ ಸರ್ಕಾರ ಹೇಳ್ತಿರುವಂಥದ್ದು ಫಲಾನುಭವಿಗಳು ಪರಿಶಿಷ್ಟ ಜಾತಿಯವರಿದ್ದಾರೆ, ಹಾಗಾಗಿ ನಾವು ಕೊಡ್ತಾ ಇದ್ದೀವಿ. ಇದನ್ನು ನಾವು ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ಗ್ಯಾರಂಟಿಯ ವಿರುದ್ಧ ಇರುವ ಕಾರಣಕ್ಕಾಗಿ, ಬಡವರ ವಿರುದ್ಧ ಇರುವ ಕಾರಣಕ್ಕಾಗಿ ಮತ್ತು ಬಡವರ ಯೋಜನೆಗಳಿಗೆ ಕೊಕ್ಕೆ ಹಾಕುವ ಮುಖಾಂತರ ಮೇಲ್ಮಧ್ಯಮ ಮತ್ತು ಶ್ರೀಮಂತರ ಪರವಾದ ಲಾಬಿಯನ್ನು ಮಾಡಲಿಕ್ಕಾಗಿ ಗ್ಯಾರಂಟಿಯನ್ನು ನಿಲ್ಲಿಸಲಿಕ್ಕಾಗಿ ಈ ರೀತಿಯ ನೋಟಿಸನ್ನು ಕೊಡುವ ಮುಖಾಂತರ ಎದುರಿಸ್ತಿದ್ದಾರೆ ಅನ್ನೋದನ್ನು ಗಂಭೀರ ಆರೋಪವನ್ನು ಮಾಡ್ತಿರುವಂಥದ್ದು. ಸರ್ ಅದೆಲ್ಲ ಸುಳ್ಳು. ನೋಟಿಸ್ ಕೊಡ್ತಾ ಇರೋದು ಏನಕ್ಕೆ? ಈಗ ನಿಗಮ ಮಂಡಳಿ ತಾವೇ ಹೇಳಿದ್ರಿ, ಈಗ ಅದರಲ್ಲಿ 14,000 ಕೋಟಿ ಇವರೇ ನಾನು ಹೇಳ್ತಿರೋದು ಇತ್ತೀಚೆಗಷ್ಟೇ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಬುಡಕಟ್ಟು ಸಮುದಾಯಕ್ಕೆ ಮೀಸಲಾಗಿರ್ತಕ್ಕಂಥ ಹಣವನ್ನು 14,700 ಕೋಟಿ ರೂಪಾಯಿ ಹಣವನ್ನು 5 ಗ್ಯಾರಂಟಿಗಳಿಗೆ ಮರು ಹಂಚಿಕೆ ಮಾಡಿರುವಂಥದ್ದು. ಸರ್ 100% ಮಾಡ್ಕೊಂಡಿದ್ದಾರೆ ಅವರು, ಬಟ್ ಅದನ್ನು ಮಾಡಬಾರ್ದಾಗಿತ್ತು. ಯಾವ್ಯಾವ ನಿಗಮ ಮಂಡಳಿ ಇದೆಯೋ ಅದಕ್ಕೆ ಮಾತ್ರ ಯೂಸ್ ಮಾಡಬೇಕಾಯ್ತು. ಇವರು ನಾಗೇಂದ್ರ ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ಮಾಡಿಲ್ಲ ಅಂತ ಹೇಳ್ತಾರೆ. ಇದೇ ನಿನ್ನೆ ನೋಡಿದೆ ಸರ್ ನಾನು, DK ಶಿವಕುಮಾರ್ ಸಾಹೇಬ್ರು ಏನು ಹೇಳ್ತಾ ಇದ್ದಾರೆ, ಇಲ್ಲ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮ ಸ್ಟೇಟ್ ದುಡ್ಡು. ಹೈದ್ರಾಬಾದಲ್ಲಿ ಕೇರಳದಲ್ಲಿ ಇವರು ಎಲೆಕ್ಷನ್ ಏನಕ್ಕೆ ಬಳಸ್ಕೋಬೇಕು? ನಮ್ಮ ಸ್ಟೇಟ್ ದುಡ್ಡು, ಅದು ಬಡವ್ರದ್ದು ಬೇಕಾ ಸರ್? ಈ ದುಡ್ಡು ತೊಗೊಂಡೋಗಿ ಬಡವ್ರ ದುಡ್ಡು ತೊಗೊಂಡೋಗಿ ಇವ್ರು ಎಲೆಕ್ಷನ್ಗಳಿಗೆ ಹಂಚ್ಕೊಂಡು ಹೊರಗಡೆ ಸ್ಟೇಟ್ಗೆ ಅಕೌಂಟ್ಗಳಿಗೆ ಹಾಕಿದ್ದಾರೆ ಅಂದರೆ ಇವರು ಎಷ್ಟು ಮಾತ್ರ ಉದ್ಧಾರ ಮಾಡ್ತಾರೆ? ಇವರು ಬಡವ್ರ ಬಗ್ಗೆ ಇದ್ದಾರೆ, ಇವರು ಹಿಂದುಳಿದ ಬಗ್ಗೆ ಇದ್ದಾರಾ? ಹಿಂದುಳಿದ ಬಗ್ಗೆ ಬಡವ್ರ ಬಗ್ಗೆ ಇದ್ದಿದ್ರೆ ಇವ್ರು ಯಾವುದೇ ಕಾರಣ ₹1 ಮುಟ್ಬಾರ್ದಾಗಿತ್ತದು. ಇವರು ಫ್ರೀ ಕೊಡಲಿ, ಗೌರ್ಮೆಂಟ್ ದುಡ್ಡು ತೊಗೊಂಡು ಫ್ರೀ ಕೊಡಲಿ ಸರ್, ಬಿಟ್ಟರೆ ಪಬ್ಲಿಕ್ ದುಡ್ಡು ಕೊಡ್ತಾ ಇರೋದು ಇವ್ರಿಗೆ. ಇವ್ರು ಯಾಕೆ ಇನ್ನೊಬ್ಬರು ದುಡ್ಡು ತೊಗೊಂಡು ಕೊಡ್ತಾ ಇದ್ದಾರೆ? ಫ್ರೀ ಯಾರು ಕೇಳಿದ್ದಾರೆ ಇವ್ರಿಗೆ? ಆಲ್ರೆಡಿ ರೈಸ್ ಆಯ್ತು. ಈಗ ಗ್ಯಾರಂಟಿಗೆ ಮರು ಹಂಚಿಕೆ ಮಾಡಿದ್ದಾರೆ, ನಿಮ್ಮ ಪ್ರಕಾರ ಗ್ಯಾರಂಟಿ ನಿಲ್ಲಿಸಬೇಕಾ? ಒಂದು ಹೇಳ್ತೀನಿ, ಇವತ್ತು ದಲಿತರ ದುಡ್ಡನ್ನು ಪೋಲ್ ಮಾಡ್ತಿರೋದು ಕಾಂಗ್ರೆಸ್ ಗೌರ್ಮೆಂಟು. ಯಾಕೆ ಅಂದರೆ ದಲಿತರು ಮಕ್ಕಳು ಓದೋದು ಬೇಡವಾ? ದಲಿತರು ಮಹಿಳೆಯರು ಅವ್ರು ಮುಂದುವರಿಯೋದು ಬೇಡವಾ? ಇವತ್ತು ದಲಿತರ ದುಡ್ಡುಗಳನ್ನ ತಗೊಂಡು ಯಾಕೆ ಪೋಲ್ ಮಾಡ್ತಾ ಇದ್ದಾರೆ? ಎಲೆಕ್ಷನ್ಗೆ ಯಾಕೆ ಉಪಯೋಗಿಸ್ಕೊತಾ ಇದ್ದಾರೆ? ಇದು ದಲಿತರ ಮೇಲೆ ಇರುವಂಥ ಇವ್ರಿಗೆ ಅಪನಂಬಿಕೆಗಳಿಂದ ಇವ್ರನ್ನ ದಲಿತರನ್ನ ಹಾಳು ಮಾಡೋಕ್ಕೆ ಇವರು ಉಟ್ಕೊಂಡಿದ್ದಾರೆ. ಮತ್ತು ಸುಮ್ಮನೆ ದಲಿತರು ಹೆಸರು ಹೇಳ್ಕೊಂಡು ಮತ ತಗೊಳ್ತಾರೆ ಹೊರತು ದಲಿತರನ್ನ ಉದ್ಧಾರ ಮಾಡ್ತಾ ಇಲ್ಲ ಇವರು. ಇವತ್ತು ದಲಿತರನ್ನ ಯಾಕೆ ಹಾಳು ಮಾಡ್ತಾ ಇದ್ದಾರೆ? ಇವತ್ತು ಅವ್ರ ಮಕ್ಕಳು ಮರಿ ಓದೋದು ಬೇಡವಾ? ಎಜುಕೇಷನ್ ಬೇಡವಾ? ಅವ್ರಿಗೆ ಯಾವುದು ಬೇಡವಾ? ಆ ದುಡ್ಡನ್ನ ತಗೊಂಡೇ ಇವರು ಎಲೆಕ್ಷನ್ ಫೇಸ್ ಮಾಡಬೇಕಾದ್ರು ಅಂತ ನೀಚಕೆಟ್ಟ ಸರ್ಕಾರ ಇದು. ಸರ್, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕಾಂಟ್ರಾಕ್ಟರ್ಗಳಿಗೆ ಸರ್ಕಾರ 25 ಲಕ್ಷಕ್ಕೂ ಹೆಚ್ಚು ರೂಪಾಯಿ ಹಣವನ್ನು ಕಾಂಟ್ರಾಕ್ಟ್ ಮಾಡಬೇಕಾದ್ರೆ ಅವರಿಗೆ ಟೆಂಡರ್ ಅಗತ್ಯ ಇಲ್ಲ ಅಂತ ಒಂದು ಕಾನೂನು ತರಿಸಿದೆ. ಇದು ದಲಿತರಿಗೆ ಅನುಕೂಲ ಆಗ್ತಾ ಇದೆಯಾ ಇಲ್ವಾ ಸರ್? ಅಥವಾ ಇದನ್ನು ನಿಲ್ಲಿಸಬೇಕಂತ ತಾವು ಹೇಳ್ತೀರಾ? ಸರ್ ನಾನು ಒಬ್ಬ ದಲಿತ, ನಾನು ಸಾವಿರಾರು ಕೋಟಿ ನಮ್ಮ ದುಡ್ಡನ್ನ ಇದು ಮಾಡಿ ಎಲ್ಲ ಗೋಲ್ಮಾಲ್ ಮಾಡಿ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎಲ್ಲ ಎಕ್ಸಿ, ಹಾಲು ಬೆಲೆ ಎಕ್ಸಿ ತುಂಬ ನಮ್ಗೆ ತೊಂದರೆ ಕೊಡ್ತಾರೆ. ದಲಿತರುಗಳು ನಾವು ಎಲ್ಲೂ ಹೋಗ್ಬೇಕಲ್ಲಿ? ನಾವು ದಲಿತರು ಎಲ್ಲೋಗ್ಬೇಕಲ್ಲಿ? ಏನೋ ಎಲ್ಲ ಬೆಲೆ ಎಕ್ಸ್ಕೊಂಡು ಹೋಯ್ತಾ ಇದ್ರೆ ನಾವು ಇರಬೇಕಾ ಬೇಡವಾ? ನಾವು ದಲಿತರಾಗ್ಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ಇದ್ದೀವಿ, ಎಲ್ಲ ತುಂಬ ನಮಗೆ ತೊಂದರೆಗಳಾಗ್ಬಿಟ್ಟಿದೆ. ದಯಮಾಡಿ ಸರ್ ರಿಕ್ವೆಸ್ಟು, ಇದೆಲ್ಲ ನಿಲ್ಲಿಸಿ ನಮಗೆಲ್ಲ ಇದು ಮಾಡಿ ನಮ್ಮ ದಲಿತರ ದುಡ್ಡು ನಮ್ಗೆ ಕೊಡಕ್ಕೆ ಹೇಳಿ. ನಮಗೆಲ್ಲ ನಾವು ಸರ್ ಹೇಳ್ತಾರೆ JDS ಅವರು ದಲಿತ ವಿರೋಧಿಗಳಂತಾರೆ. ಸರ್ ನನ್ನದೊಂದು ಈ ಸರ್ಕಾರಕ್ಕೆ ಪ್ರಶ್ನೆ. ಈ ಹಲವು ಸರ್, ಈಗ ಸರ್ಕಾರದಲ್ಲಿ ಹಲವು ನಿಗಮ ಮಂಡಳಿಗಳಿದ್ದಾವೆ. ಈಗ ನೀವು ಒಂದು ನಿಗಮ ಮಂಡಳಿ ಹಗರಣದ ಬಗ್ಗೆ ಮಾತ್ರ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀರಾ. ನನ್ನ ಪ್ರಶ್ನೆ, ಪ್ರತಿಯೊಂದು ನಿಗಮ ಮಂಡಳಿಯಲ್ಲೂ ಹಗರಣ ಆಗಿದೆ, ಪ್ರತಿ ನಿಗಮ ಮಂಡಳಿ ತನಿಖೆ ಆಗಬೇಕು, ಆ ತನಿಖೆಗೆ ಒಳಪಡಿಸಬೇಕು ಸರ್. ಒಂದೇ ಒಂದು ಹಗರಣ ಅಲ್ಲ, ಒಂದೇ ಒಂದು ನಿಗಮ ಮಂಡಳಿ ಅಲ್ಲ, ಪ್ರತಿಯೊಂದು ನಿಗಮ ಮಂಡಳಿಯಲ್ಲೂ ಹಗರಣ ಆಗಿದೆ ಸರ್. ಕುಮಾರಸ್ವಾಮಿ ಮತ್ತು ಅನಿತಾ ಕುಮಾರಸ್ವಾಮಿ ಅವರು ಬೇಲ್ ಮೇಲೆ ಇದ್ದಾರೆ ಅಂತ ಹೇಳ್ತಾರೆ. ಎಸ್ ಸರ್. ಸೆಂಟ್ರಲ್ ಮೈನಿಂಗ್ ಪ್ರಕರಣ, ಆಮೇಲೆ ಕೃಷ್ಣ ಭಟ್ಟ ಗಿರಿನಗರ ಹೌಸಿಂಗ್ ಕೋಆಪರೇಟಿವ್ ಪ್ರಕರಣದಲ್ಲಿ ಅವ್ರು ಬೇಲ್ ಮೇಲೆ ಇದ್ದಾರೆ. ನೈಸ್ ರೋಡಿಗೆ ಟೆಂಡರ್ ಕೊಟ್ಟಿರೋದ್ರಲ್ಲಿ ಹಗರಣ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಕೇತ್ಕನಹಳ್ಳಿ ತೋಟ ಇದೆಯಲ್ಲ, ಅವರ ತಾಯಿಯ ಅಕ್ಕನಿಂದ ಗಿಫ್ಟ್ ಡೀಡ್ ಮಾಡ್ಕೊಂತಾರೆ. ಬ್ಲಡ್ ರಿಲೇಟಿವ್ಸ್ ಅಲ್ದೇ ಅವ್ರ ಹತ್ರ ಗಿಫ್ಟ್ ಡೀಡ್ ಮಾಡ್ಕೊಳಕ್ಕಾಗತ್ತಾ? 15 ಎಕರೆ ಹೆಂಗ್ ಗಿಫ್ಟ್ ಡೀಡ್ ಮಾಡ್ಕೊಂತಾರೆ? ಕುಮಾರಸ್ವಾಮಿನೇ ಹಗರಣ, ಕುಮಾರಸ್ವಾಮಿ ಅವ್ರ ಇಡೀ ಕುಟುಂಬನೇ ಹಗರಣ, ರೇವಣ್ಣ ಅವ್ರ ಕುಟುಂಬ ಹಗರಣ. 30 ದಿವಸ 40 ದಿವಸ ಇಡೀ ಮಾಧ್ಯಮಗಳಲ್ಲಿ ಅವರ ಕುಟುಂಬದ ಅವತಾರಗಳನ್ನ ಜನ ಪ್ರದರ್ಶನ ಮಾಡಿದ್ದಾರೆ. ದಲಿತರ ಹಣವನ್ನ, ದಲಿತರಿಗೆ ಮೀಸಲಾಗಿರ್ತಕ್ಕಂಥ ಹಣವನ್ನ 14,700 ಕೋಟಿ ಹಣವನ್ನ ಗ್ಯಾರಂಟಿಗೆ ಮರು ಹಂಚಿಕೆ ಮಾಡ್ತೀರಾ ಅಂತ ಹೇಳಿದ್ರೆ ಈ ಸರ್ಕಾರದ ಬಳಿ ಹಣ ಇಲ್ವಾ? ನೋಡಿ, ನಮ್ಮ ಸರ್ಕಾರ SCP TSP ಏನು ಈ ರೀತಿ ದಲಿತರಿಗೆ ಅವಕಾಶ ಕೊಡಬೇಕು ಅಂತ
ಮಾಡಿದ್ರು. 2013ರಲ್ಲಿ ನಮ್ಮ ಸರ್ಕಾರನೇ ಜಾರಿಗೆ ತಂದಿರುವಂಥದ್ದು. ನಮ್ಮ ಸರ್ಕಾರನೇ 30,000 ಕೋಟಿ ಹಣವನ್ನು ಅವ್ರಿಗೆ ಇಟ್ಟಿದ್ದು. BJP ಸರ್ಕಾರ ಇದ್ದಾಗ ದಲಿತರಿಂದ 40% ಕಮಿಷನ್ ಅನ್ನ ತಗೊಳ್ತಾ ಇದ್ರು. SCP TSP ಎಷ್ಟು ಗುತ್ತಿಗೆದಾರರಿಗೆ ಇವರು ಗುತ್ತಿಗೆಯನ್ನ ಕೊಟ್ಟಿದ್ದಾರೆ. 3.5 ವರ್ಷದಲ್ಲಿ ಯಡಿಯೂರಪ್ಪ ಅವರು ಒಬ್ಬ SC ST ಗುತ್ತಿಗೆದಾರನಿಗೆ ಗುತ್ತಿಗೆ ಕೊಟ್ಟಿಲ್ಲ. 30,000 ಕೋಟಿಯನ್ನ VST ಟ್ಯಾಕ್ಸ್, ವಿಜಯೇಂದ್ರ ಸರ್ವಿಸ್ ಟ್ಯಾಕ್ಸ್ ಮುಖಾಂತರ ಹೊಡೆದಿದ್ದಾರೆ. ಇವತ್ತು 13,000 ಕೋಟಿ ಬಡ ದಲಿತರಿಗೆ ಹೋಗ್ತಾ ಇದೆ. ಇವ್ರಿಗೆ ಬೇಡ ಅಂದ್ರೆ ಇವರು ಇದನ್ನ ಗ್ಯಾರಂಟಿಗಳನ್ನ ತಿರಸ್ಕಾರ ಮಾಡ್ಲಿ. ಇವ್ರು ಗ್ಯಾರಂಟಿ ಹಣವನ್ನ ತಗೊಂಡು ಇಲ್ಲಿ ತಿಂದು ಅವ್ರು ಹೇಳ್ತಾರೆ ಗ್ಯಾರಂಟಿನ ನಿಲ್ಲಿಸಿ ಅಂತ ಹೇಳ್ತಾರೆ. ಅವರೇ ಬೇಕಾದ್ರೆ ಬಿಟ್ಬಿಡ್ಲಿ ಗ್ಯಾರಂಟಿನ, ಅವ್ರಿಗೇನು ಒತ್ತಡ ಏನಿಲ್ಲ. ಯಾರಿಗೆ ವಾಲಂಟ್ರಿಲಿ ಬೇಡ ಅನ್ಸುತ್ತೋ ಗ್ಯಾರಂಟಿನ ಬಿಡ್ಲಿ. ನರೇಂದ್ರ ಮೋದಿ ಅವ್ರು ಹೇಳಿದ್ರು ಗ್ಯಾಸ್ ಸಬ್ಸಿಡಿಯನ್ನ ಬಿಟ್ಬಿಡಿ ಅಂತ. ಜನ ಇಲ್ಲ ಪಾಪ, ಹೆಣ್ಮಕ್ಳೆಲ್ಲ ಗ್ಯಾಸ್ ಸಬ್ಸಿಡಿ ಬಿಟ್ಬಿಟ್ರು. ಇವತ್ತೇನ್ ಮಾಡಿದ್ರು? 1,110 ರೂಪಾಯಿ ಆಯ್ತು ಗ್ಯಾಸ್ ಬೆಲೆ. ನಾವು ಗ್ಯಾಸ್ ಬೆಲೆಯನ್ನ ನರೇಂದ್ರ ಮೋದಿ ಅವರು ಏರಿಕೆ ಮಾಡಿದ್ದಾರೆ ಅಂತಾನೆ ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತಾ ಇರೋದು. ಕರೆಂಟ್ ಬೆಲೆ ಏರಿಕೆ ಮಾಡಿದ್ದಾರೆ ಅಂತಾನೆ ಇವತ್ತು ಎಲ್ಲರಿಗೂ ಕರೆಂಟ್ ಇದನ್ನ ಕೊಡ್ತಾ ಇರೋದು. ಕೋವಿಡ್ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ತಾಳಿ ಹಣ ಇಟ್ಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾ ಇದ್ರು. ಆ ತಾಳಿಯನ್ನ ಹಣ ಇಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಹೆಣ್ಣು ಮಕ್ಕಳಿಗೆ ಫೆಸಿಲಿಟಿಯನ್ನ ಕೊಡ್ತಾ ಇರೋದು. ಇವರು ಬರೀ ಕುಮಾರಸ್ವಾಮಿ ಅವರು ಮೈನಿಂಗ್ ಹಗರಣವನ್ನ ಮಾಡಕ್ ಹೋಗ್ತಾ ಇದ್ದಾರೆ. ಸಂಡೂರಿನಲ್ಲಿ ಇವತ್ತು ಬೆಟ್ಟವನ್ನ, ಅರಣ್ಯ ಭೂಮಿಯನ್ನ ಇವತ್ತು ಕುದುರೆಮುಖ ಐರನ್ ಓರ್ ಕಂಪ್ನಿಗೆ ಕೊಡ್ತಾ ಇದ್ದಾರೆ. ಬರ್ತಿದ್ದಂಗೆ ಹಗರಣ ಶುರು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಇವ್ರಿಗೆ ಯಾವುದೇ ರೀತಿಯಾದಂತ ನೈತಿಕತೆ ಇಲ್ಲ. ಬೇಡ ಅಂದ್ರೆ ಬಿಟ್ಬಿಡ್ಲಿ, ಗ್ಯಾರಂಟಿಯನ್ನ ಇವರೇ ತಿರಸ್ಕಾರ ಮಾಡ್ಲಿ. ಅತಿ ಹೆಚ್ಚು ಗ್ಯಾರಂಟಿಯನ್ನ ಸಬ್ಸಿಡಿಯನ್ನ ಪಡಿತಾ ಇರೋದೇ JDS BJP ಅವರು. ಅವರೇ ಇವತ್ತು ಗ್ಯಾರಂಟಿಯನ್ನ ಜಾಸ್ತಿ ಪಡ್ಕೊಂಡು ಬೇಡ ಅಂತ ಹೇಳ್ತಾ ಇದ್ದಾರೆ. ಅವ್ರು ಎದೆ ಮುಟ್ಕೊಂಡು ಹೇಳಿ ನಾವು ಎಲೆಕ್ಟ್ರಿಸಿಟಿ ಬಿಲ್ ತಗೊಂಡಿಲ್ಲ ಅಂತ. ಅದೇ ನಾವು ನರೇಂದ್ರ ಮೋದಿ ಅವ್ರನ್ನ ಕೇಳಿದ್ವಿ, ಅಕ್ಕಿ ಕೊಡ್ತೀವಿ ಕೊಡಿ ಅಂತ. ಇವರೇ 28 ರೂಪಾಯಿಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಎಷ್ಟು ಜನ ಕೊಟ್ಟರು ಅಕ್ಕಿನ? ಕೊಡ್ಲೇ ಇಲ್ಲ. ಅಕ್ಕಿಗಳು ಮುಗ್ಲು ಇರಿತಾ ಇದೆ. ಬಡವರ ವಿರೋಧಿ ಜನತಾ ಮತ್ತೆ BJP ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರಿಗೆ ಮೀಸಲಿಟ್ಟ ಹಣವೇ ಬೇಕಿತ್ತ ಗ್ಯಾರಂಟಿಗೆ? ಇವತ್ತು ನಮ್ಮ ರಾಜ್ಯದಲ್ಲಿ ದಲಿತರ ಬಗ್ಗೆ, ಬಡವರ ಬಗ್ಗೆ ಏನಾದರೂ ಕಾಳಜಿ ಇದ್ರೆ ಕಾಂಗ್ರೆಸ್ಸರಿಗೆ ಮಾತ್ರ ಸಾಧ್ಯ. ಇವತ್ತು BJP ಅವರಿಗೆ ಯಾರು ದಳಜಾದವರು ಅವರು ಸೌಕರ್ಯ ಬರೋದಿದ್ದಂಥವ್ರು. ಇವತ್ತು ಹಳ್ಳಿಗಳಲ್ಲಿ ಗ್ಯಾರಂಟಿ ಎಷ್ಟು ಅನುಕೂಲ ಐತಿದೆ ಅಂದ್ರೆ ಅದರಿಂದಲೇ ಜೀವನ ಮಾಡ್ತಾರೆ. ಎಷ್ಟೋ ಪಠ್ಯ ಪುಸ್ತಕಗಳು ನನ್ನ ಮಗಳಿಗೆ 2,000 ರೂಪಾಯಿಂದ ಓದಿಸಿದ್ರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಂತಿರೋರು ಯಾರಿಗೂ ಗ್ಯಾರಂಟಿ ಬೇಕಾಗಿಲ್ಲ, ಎಲ್ಲರೂ ಸೌಕರ್ಯರು. ಹಳ್ಳಿಗಳಲ್ಲಿ ಬಡವರಿಗೂ ಅದೇ ಗೊತ್ತಾಗುತ್ತೆ. ಈಶ್ವರಪ್ಪನವರು ಸಚಿವ ಸ್ಥಾನ ಕಳ್ಕೊಂಡ್ರು. 40% ಒಬ್ಬನ ಉರ್ಲಿಕ್ಕೆ ಸತ್ಯ. ಮತ್ತೆ ಈಶ್ವರಪ್ಪನ ಹೋಗ್ನಲ್ವಾ ಈಶ್ವರಪ್ಪನ? ಈಗ ಸುಧಾಕರ್ ಅವರ ಜೊತೆಗೆ ಅವರು ಜೈಲಿಗೆ ಹೋಗ್ತಾರೆ, ಎನ್ಕ್ವೈರಿ ಹಿಡಿದೈತೆ. ಅವ್ರದ್ದು ಕೋವಿಡ್ ಹಣ 1,000 ಕೋಟಿ ಪೋಲಾಗಿದೆ, 1,000 ಕೋಟಿ. ಅದು ಎನ್ಕ್ವೈರಿ ಹಿಡಿದೈತೆ. ಅವರು ಜೈಲಿಗೆ ಹೋಗ್ತಾರೆ. ಸ್ವಲ್ಪ ಈಗ ಎನ್ಕ್ವೈರಿ ಮಾಡಿಕೊಳ್ಳಿ ಅಪಾರ್ಥನಲ್ಲ ಅವನು. ಎನ್ಕ್ವೈರಿ ಯಾರಾದ್ರೂ ಮಾಡ್ಬೋದು. ಅದು ಕೇಸ್ ಆಗ್ಬೇಕು ಕೋರ್ಟಲ್ಲಿ ಅದಾದ್ರೆ ಮಾತ್ರ ಕೇಸ್. ಎನ್ಕ್ವೈರಿ ಯಾರಾದ್ರೂ ಮಾಡ್ಬೋದು. CM ಮಾಡೋದು, PM ಮಾಡೋದು. PM ಅವರು ಇಂದಿರಾವಾಜ್ ಮನೆ 10 ವರ್ಷಗಳಲ್ಲಿ ಎಲೆಕ್ಟ್ರಾಲ್ ಬಾಂಡ್ ಹಗರಣವನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. 6,000 ಕೋಟಿಯನ್ನ ಶೆಲ್ ಕಂಪ್ನಿಗಳಿಂದ ತಗೊಂಡಿದ್ದಾರೆ ಇವರು. ಅದು ಇಡೀ ವಿಶ್ವ ಕಂಡ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ನರೇಂದ್ರ ಮೋದಿ ಅವ್ರದ್ದು. ಎಲೆಕ್ಟ್ರಾಲ್ ಬಾಂಡ್ಸ್ ಮುಖಾಂತರ ಎಷ್ಟೋ ಕಂಪ್ನಿ ಬಡವರಿಗೆ ಕೇಳಿ, ಬಡವರಿಗೆ ಕೊಡ್ತಕ್ಕಂಥ ಇಂದಿರಾವಾಜ್ ಮನೆ SC ST ಅವರಿಗೆ ಕೊಡ್ತಾ ಇದ್ರು. ಮೋದಿ ಅವರು ನಿಂದಿರಿಸಿದ್ರು. ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಅವರು ನಿಂದಿರಿಸಿದ್ದಾರೆ. 10 ವರ್ಷದಲ್ಲಿ ಬಡವರಿಗೆ ಇಂದಿರಾವಾಜ್ ಮನೆ ಇಲ್ಲ. ಸುಮಾರು ಈ BJP ಸರ್ಕಾರದಲ್ಲಿ ಒಂದು ಮನೆ ಬಡವರು ಮುಟ್ಟಿಲ್ಲ. ಆಶ್ರಯ ಮನೆ ಬರಲಿಲ್ಲ, ಇಂದಿರಾವಾಜ್ ಮನೆ ಬರಲಿಲ್ಲ. 10 ವರ್ಷಗಳಲ್ಲಿ 1,000 ಕೋಟಿ. ಸುಧಾಕರ್ ಲೆಕ್ಕಕೊಳ್ಳಿ. ಗ್ಯಾರಂಟಿ ಗಾಡಿಗಳು, ಗ್ಯಾರಂಟಿ ಬಡವರು ಬೇಕು. ಇಲ್ಲಿ ಸಿಟೀಸ್ ಎಲ್ಲ ಬಡವರು, ಇಲ್ಲಿ ಬಡವರು ಇದ್ದಾರೆ. ಇವ್ರು ನಿಂತಲ್ಲಿ ಬೇಕಾಗಿಲ್ಲ. ಗ್ಯಾರಂಟಿಯನ್ನ ನಿಲ್ಲಿಸ್ಬೇಕಾ? ಗ್ಯಾರಂಟಿ ನಿಲ್ಲಿಸಿ ಬಿಡಿ, ನಾವು ಕೇಳಿಲ್ವಲ್ಲ. ನಿಮ್ಮನ್ನು ಕೊಡಿ ಅಂತ ನಾವು ಕೇಳಿಲ್ವಲ್ಲ. ನೀವು ಕೊಟ್ಟು ಅದನ್ನು ಸರಿದೂಗ್ಸಕ್ಕಾಗದೆ ಬೇರೆ ಕಡೆಯಿಂದ ಕಿತ್ತು ನಮಗೆ ಕೊಡಿ ಅಂತ ನಾವು ಯಾವತ್ತೂ ಕೇಳಿಲ್ಲ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಗ್ಯಾರಂಟಿಯನ್ನು ಸರಿದೂಗಿಸುವಲ್ಲಿ, ನಿಮ್ಮ ಇದನ್ನು ಗ್ಯಾರಂಟಿಯನ್ನು ಸರಿದೂಗಿಸುವಲ್ಲಿ ನೀವು ವಿಫಲರಾಗಿದ್ದೀರಿ. ಇದು ಜನಪರ ಸರ್ಕಾರ ಅಲ್ಲ, ಜನ ವಿರೋಧಿ ಸರ್ಕಾರ. ಇವತ್ತು ರಾಜ್ಯದಲ್ಲಿ ಇವ್ರು ಕೊಟ್ಟಿರೋ 5 ಗ್ಯಾರಂಟಿಗಳಿಗೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದ್ದಾರೆ, KEB ದುಡ್ಡು ಕಟ್ಟಕ್ಕಾಗಲ್ಲ ಅಂತ 5,000 ಕೋಟಿನ ವರ್ಲ್ಡ್ ಬ್ಯಾಂಕ್ ಇಂದ ಸಾಲ ತಗೊಂಡಕ್ಕೆ ಹೋಗ್ತಿರೋದು. ಇದು ಮೊದಲನೇ ಸರ್ಕಾರ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಹಾಲಿನ ದರ ಹೆಚ್ಚಿಸ್ತಾರೆ ಇವರು. ಇವತ್ತು ಎಲ್ಲ ನೋಡಿ, ಯಾವ್ದಾದ್ರು ನೀವು ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ಇವತ್ತು ಪೇಪರ್ ಡ್ಯೂಟಿ ಹೆಚ್ಚಾಗಿದೆ. ಇವತ್ತು ಕರೆಂಟ್ ಬಿಲ್ ಅಲ್ಲಿ ಯೂನಿಟ್ ರೇಟ್ ಜಾಸ್ತಿ ಆಗಿದೆ. ನೋಡಿ, ಯಾರೋ ಬಡವರಿಗೆ ಒಂದು ದುಡ್ಡು ಕೊಡ್ತೀವಿ ಅಂತ ಹೇಳಿ ಇವ್ರು ಸುಳ್ಳುಗಳು ಹೇಳ್ಕೊಂಡು ಎಲ್ಲ ಕಮರ್ಷಿಯಲ್ KEB ಬಿಲ್ಗಳು ಜಾಸ್ತಿ ಆಗ್ತಾ ಬರ್ತಾ ಇದೆ. ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಈ ನಮ್ಮ ಕರ್ನಾಟಕ ಸರ್ಕಾರ ಸರಿಯಾಗಿ ನಡೆಸ್ಕೊಳಕ್ಕಾಗ್ದಲೆ ಹಣದುಬ್ಬರ ಹೆಚ್ಚಾಗಿ ಯಾವುದೇ ಕೆಲಸ ಕಾರ್ಯಗಳು ನಡೀತಿಲ್ಲ. ಎಲ್ಲ ಹಳ್ಳಿಗಳಲ್ಲಿ ರೋಡ್ಗಳು ಗುಂಡಿ ಬಿದ್ದಿದೆ, ಚರಂಡಿಗಳು
ಒಳಚರಂಡಿಗಳು ಎಲ್ಲ ಅಧ್ವಾನ ಆಗೋಗಿದೆ. ಇವತ್ತು ಬೆಂಗಳೂರಿನಂಥ ನಗರದಲ್ಲಿ ಕಸ ವಿಲೇವಾರಿ ಮಾಡೋಕ್ಕಾಗ್ದಲೆ ಪ್ರತಿಯೊಂದು ಜಾಗದಲ್ಲೂ ಕಸ ಬೀಳ್ತಾ ಇದೆ. ಇವತ್ತು ಅದು ಆದರೂ ಸಹ DK ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ, ರಾಮನಗರನ ಬೆಂಗಳೂರಿಗೆ ಸೇರಿಸ್ತೀನಿ ಅಂತ ಹೇಳಕೊಟ್ಟಿರೋದು ಎಷ್ಟು ಸತ್ಯ ಅಂತ ನನಗೆ ಗೊತ್ತಿಲ್ಲ. ಸರ್, ಈಗ ನಾವು ಡೆಲ್ಲಿಯಲ್ಲಿ ನೋಡಿರ್ಬೋದು ಹೇಗೆ ಸರ್ಕಾರ ಏನು ಒಂದು ಫ್ರೀ ಯೋಜನೆಗಳನ್ನ ಕೊಡ್ತಾ ಇತ್ತು ಅಂತ. ಇಲ್ಲಿ ಇರೋ ನಮ್ಮ ಗೌರ್ಮೆಂಟ್ಗೆ ಕೊಡೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಂದ್ರ ಮೇಲೇನೂ ರೇಟ್ನ ರೈಸ್ ಮಾಡಿ ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಇವರು. ಸೊ ಹಾಲಿನ ದರ ಆಗಿರ್ಬೋದು, ಹಾಗೆ ಸ್ಟ್ಯಾಂಪ್ ಡ್ಯೂಟೀಸ್ ಆಗಿರ್ಬೋದು, ಈ ಬಸ್ ಫೇರ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ನೋಡಿ, ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ನಮ್ಮ 40% ಸರ್ಕಾರ ಏನಿತ್ತು, ಈ ಸರ್ಕಾರ ಬೇಡ ಅಂತ ಹೇಳಿ ಇನ್ನೊಂದು ಸರ್ಕಾರ ಕೊಟ್ಟರೆ ಅವರು ಅದಕ್ಕಿಂತ ಜಾಸ್ತಿ ಲೂಟಿ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರೋ ಸ್ವಾಮೀಜಿ ಬಂದು ಹೇಳ್ತಾರೆ, ಇಲ್ಲಿ CMನ ಬಂದು ಬದಲಾವಣೆ ಮಾಡಿ ನಮ್ಮ ಒಬ್ಬರು ಬೇರೆ ಒಂದು ಜಾತಿಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಜಾತಿನ ಮಾತಾಡೋವಂಥ ಒಂದು ಸ್ವಾಮೀಜಿಗಳು ನೀವೇ ಬಂದು ಗವರ್ನರ್ ಆಗಿಬಿಟ್ಟಿದ್ದೀರಾ ಅಂತ ನಾವು ಅವ್ರನ್ನ ಪ್ರಶ್ನೆ ಮಾಡಬೇಕು. ಯಾಕಂದರೆ ನೀವು ಯಾರನ್ನೂ ಆಯ್ಕೆ ಮಾಡೋವಂಥದ್ದೇ ಇಲ್ಲ. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಮತ್ತು ಓಟ್ ಹಾಕೋ ಇರೋ ಒಂದು ಸಾಮಾನ್ಯ ಜನರು ಏನು ಅವ್ರಿಗೊಂದು ಹಕ್ಕು ಏನಿದೆ ಅಂತ ಅವ್ರು ನೀಡಿರೋ ಹಕ್ಕನ್ನೇ ನೀವು ಕಿತ್ಕೊಂಡು ನೀವೇ ಸೆಲೆಕ್ಟ್ ಮಾಡ್ಬಿಡ್ಬೋದಾಗಿತ್ತಲ್ಲ. ಯಾರಾದರೂ ದಲಿತರಿಗೆ ಏನಾದರೂ ಒಂದು ಚಾನ್ಸ್ ಕೊಡ್ತೀವಿ ಅಂತ ಹೇಳಿನ ಇನ್ನೆಷ್ಟು ವರ್ಷಗಳು ನೀವು ತಳ್ಕೊಂಡೇ ಬರ್ತೀರಾ ಅಂತ. ಯಾರಾದರೂ ಒಬ್ಬರು ದಲಿತರು ಕೊಡಿ ನೋಡೋಣ, ಆಗತ್ತಾ? ಅವ್ರ ಹಣ ಮಾತ್ರ ನಿಮಗೆ ಬೇರೆ ಎಲ್ಲ ಒಂದು ಕಾಮಗಾರಿಗೆ ಯೂಸ್ ಮಾಡ್ಕೊಳ್ತೀರಲ್ಲ, ಇದು ಮಾಡೋಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ನಮ್ಮ ಇವತ್ತು DK ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಬೆಂಗಳೂರಿಗೆ ಮಾತ್ರ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ನಾವು ಕೇಳ್ತಾ ಇದ್ದೀವಿ ರೀ, ಕರ್ನಾಟಕಕ್ಕೆ 4 ಜನ ಉಪಮುಖ್ಯಮಂತ್ರಿಗಳನ್ನ ಕೊಟ್ಟರೆ ನೀವು ಬೆಂಗಳೂರನ್ನ ನೀವು ಉದ್ಧಾರ ಮಾಡ್ಬೋದು. ಆದರೆ ಗುಲ್ಬರ್ಗ, ರಾಯಚೂರು, ಚಿತ್ರದುರ್ಗ ಈ ಜಾಗಗಳಿಗೆ ಉದ್ಧಾರ ಮಾಡಬೇಕಂದ್ರೆ ಅಲ್ಲಲ್ಲಿಯ ಉಪಮುಖ್ಯಮಂತ್ರಿಗಳು ಬೇಕು ಅಂತೇಳಿ ನಾವು ಸಹ ಕೇಳ್ತಾ ಇದ್ದೀವಿ. ನೀವು ಬರೀ ಸುಳ್ಳುಗಳು ಹೇಳ್ಕೊಂಡು ನೀವು ಇವತ್ತು ಯಾವ ರೀತಿ ಮಾಡಕ್ಕೆ ಹೋಗ್ತಿದ್ದೀರ ಅಂದರೆ ದೌಲತ್ ದರ್ಬಾರ್ ಅಂತ ಹೇಳ್ತಾರೆ, ಆ ರೀತಿ ನಿಮ್ಮನ್ನ ನಾವು ಇವತ್ತು ನೋಡಿದ್ರೆ 800 ವರ್ಷಗಳ ಹಿಂದೆ ಏನು ತೊಗಲಕ್ಕಿದ್ನಲ್ಲ ಆ ರೀತಿಯಲ್ಲಿ ನೀವು ರಾಜ್ಯ ಸರ್ಕಾರ ನಡೆಸ್ತಿದ್ದೀರಾ ಅಂತ ನಾವು ತಿಳ್ಕೊಂಡಿದ್ದೀವಿ. ಎಸ್ ಸರ್, ಮಹಿಳೆಯರಿಗೆ ಉಚಿತ ಬಸ್ ಸೇರಿದಂತೆ ಎಲ್ಲ ಗ್ಯಾರಂಟಿಯನ್ನು ನಿಲ್ಲಿಸಬೇಕು ಅಂತೇಳಿ ನಮ್ಮ JDSನವ್ರು ಹೇಳಿದರು, ಇವ್ರು ಹೇಳಿದರು. ನೀವು ಇದೇ ನಿರ್ಧಾರನ ಎಲ್ಲ ಗ್ಯಾರಂಟಿಗಳನ್ನು ನಿಲ್ಲಿಸಬೇಕಾ? ನೋಡಿ, ಈಗ ನೀವು ಕಾಂಗ್ರೆಸ್ ಅವ್ರನ್ನ ದಲಿತ ವಿರೋಧಿ ಸರ್ಕಾರ ಅಂತ ಹೇಳಿದ್ರೆ BJP ಅವರು ಬಡವರ ವಿರೋಧಿ ಸರ್ಕಾರ ಅಂತ ಹೇಳಬೇಕು. ಯಾಕಂದರೆ ಒಂದು ನಾಣ್ಯ ಅದು 2 ಮಕ್ಕಳು ಇವರಿಬ್ಬರು. ಬಡವ್ರಿಗೆ ಒಂದು ಗ್ಯಾರಂಟಿ ಸಿಕ್ಕೋದ್ರಲ್ಲಿ ಏನು ತಪ್ಪಿದೆ? ಅವ್ರಿಗೆ ಅರ್ಹತೆ ಇದೆ, ಗೌರ್ಮೆಂಟ್ ಕೊಡ್ತಾ ಇದ್ದಾರೆ, ಬಡವ್ರು ತೊಗೊಳ್ಳಿ, ಅದಕ್ಕೇನು ತೊಂದರೆ ಇಲ್ಲ. ಈಗ 70 ವರ್ಷದಲ್ಲಿ 70 ರೂಪಾಯಿ ಇದ್ದಿದ್ದು ಪೆಟ್ರೋಲ್ ಬೆಲೆ 14 ವರ್ಷದಲ್ಲಿ ಮೋದಿ ಬಂದಮೇಲೆ 104 ರೂಪಾಯಿ ಆಗಿದೆ. ಗ್ಯಾಸ್ ಬೆಲೆ ನೋಡಿದ್ರೆ 1000 ರೂಪಾಯಿ ಇದೆ. ಬೆಲೆ ಏರಿಕೆಗಳು ಇಷ್ಟೊಂದು ಆಗ್ತೈತೆ. ಸೊ ಇವರಿಬ್ಬರು ಇಬ್ಬರು ಅನ್ಯಾಯಗಳು ಮಾಡೋದು, ಬಡವ್ರಿಗೆ ಅನ್ಯಾಯ ಮಾಡೋಕ್ಕೋಸ್ಕರನೇ ಇದ್ದಾರೆ. ಒಂದೇ ನಾಣ್ಯದ 2 ಮುಖ, ಒಂದೇ ನಾಣ್ಯದ 2 ಮುಖಗಳು ಇವರಿಬ್ಬರು ಜನಪರ ನಿಂತಿಲ್ಲ. ಈಗ 70 ವರ್ಷಕ್ಕೆ 70 ರೂಪಾಯಿ ಇತ್ತು ಪೆಟ್ರೋಲ್ ಬೆಲೆ, ಈಗ 14 ವರ್ಷ ಆಯಿತು ಮೋದಿ ಸರ್ಕಾರ ಬಂದ್ಬಿಟ್ಟು 104 ರೂಪಾಯಿ ಆಗಿದೆ. ಎಷ್ಟು ಬೆಲೆ ಏರಿಕೆ ಆಗಿದೆ? 400 ರೂಪಾಯಿ ಇದ್ದಿದ್ದು ಗ್ಯಾಸ್ ಬೆಲೆ 1000 ರೂಪಾಯಿ ಆಗಿದೆ. ಇವರು ದಲಿತ ವಿರೋಧಿ ಅಂದ್ರೆ ಇವ್ರು ಬಡವ್ರ ವಿರೋಧಿ. ಅದಕ್ಕೆ ಬಡವ್ರಿಗೆ ಯಾಕೆ ಗ್ಯಾರಂಟಿ ಕೊಡಬಾರ್ದು? ಏನಾಯ್ತು ಬಡವ್ರು ಕೊಟ್ರ? ಈಗ ಡೆಲ್ಲಿ ಸರ್ಕಾರ ಬಡವ್ರಿಗೆ ಕೊಡ್ತಾ ಇದ್ದಾರೆ, ಏನು ತೊಂದರೆ ಆಗ್ತಾ ಇಲ್ಲ, ಬಡ್ಜೆಟ್ ಅಲ್ಲಿ ಇದೆ. ಬಟ್ ಇವ್ರಿಗೆ ಬಡವ್ರಿಗೆ ಏನು ಕೊಡಬಾರ್ದು ಅಂದ್ಬಿಟ್ಟು ಬಡವ್ರ ವಿರೋಧಿ ಸರ್ಕಾರ BJP ಸರ್ಕಾರ. ದಲಿತರ ವಿರೋಧಿ ಸರ್ಕಾರ ನೀವು ಕಾಂಗ್ರೆಸ್ ಅಂತ ಹೇಳಿದ್ರೆ ಇವರು ಬಡವ್ರ ವಿರೋಧಿ. ಈಗ ನಮ್ಮ ಕರ್ನಾಟಕ ಜನತೆಗೆ ಬರಬೇಕಾಗಿರೋ ತೆರಿಗೆ ರಿಟರ್ನ್ ಕೊಟ್ರೆ ಇವ್ರಿಗೆ ದುಡ್ಡು ಇರುತ್ತೆ. ತೆರಿಗೆನ ಕೇಂದ್ರ ಸರ್ಕಾರ ಇವ್ರಿಗೆ ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರ UPಗೆ 13 ರೂಪಾಯಿ ಕೊಡ್ತಾರೆ, ಇಲ್ಲಾಂದ್ರೆ 16 ರೂಪಾಯಿ ಕೊಡ್ತಾರೆ. ಕರ್ನಾಟಕ ಜನ ಕೊಡ್ತಾ ಇರೋ ₹1 ರೂಪಾಯಿಗೆ 13 ಪೈಸೆ ರಿಟರ್ನ್ ಕೊಡ್ತಾರೆ. ಇಂಥ ಅನ್ಯಾಯ ಕೇಂದ್ರ ಸರ್ಕಾರ ಮಾಡಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡೋಕ್ಕಾಗುತ್ತೆ? ಈ ರೀತಿ ಸರ್ಕಾರಗಳಿದ್ರೆ ದೇಶ ಉದ್ಧಾರ ಆಗಲ್ಲ. ದಲಿತರಿಗೆ ಮೋಸ ಮಾಡಿದ್ರೆ ನೀವಿಬ್ರು ಎತ್ತಿದ ಕೈ ಅಂತಾರೆ ಅವರು. ಕಾಂಗ್ರೆಸ್ ಅವರು ಫಸ್ಟ್ ಎತ್ತಿದ ಕೈ. ನಾನು ನಿಮ್ಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಸ್ವಲ್ಪ ನಿಲ್ಸಿ, ನನಗೂ ಮಾತಾಡಕ್ ಬಿಡಿ. ಇನ್ನೊಂದೇನ್ ಗೊತ್ತಾ, ಉಡುಪಿಲಿ ಇದಾಗಿದೆ, ಪ್ರವಾಹ ಆಗಿ ಎಲ್ಲ ಆಗಿದೆ. ಇವರು ಮೇಡಮ್ ಯಾರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್, ಒಂದು ಸತಿ ಹೋಗಿ ನೋಡಿದಿರೇನ್ರಿ ಉಡುಪಿಲಿ ಜನರ ಕತೆ ಏನು ಅಂತ? ನೀವ್ ತಾನೇ ಮಾತಾಡಿರೋದು. ಅಂಗನವಾಡಿ ಅವ್ರಿಗೆ ಇಲ್ಲ, ಯಾರು ಹೇಳಿರೋದು? ನಿಮ್ಗೆ ನಾಚಿಕೆ ಇದೆಯಾ? ನಿಮ್ಗೆ ಯಾವನ್ ಫ್ರೀ ಕೊಡೋ ಅಂದರಿ? ನಮಗ್ ಬೇಡ ಸರ್, ಫ್ರೀ ಬೇಡ. ನಮ್ಮ ದುಡ್ಡು ತಗೊಂಡು ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಇವ್ರು ಯಾರು ಸರ್ ಕೊಡಕ್ಕೆ? ಫ್ರೀ ನಿಲ್ಲಿಸ್ಲಿ, ಬೇಡ. ಒಂದ್ ಕೆಲಸ ಮಾಡಿ, ನಿಮ್ಮ ಓನ್ ಪಾಕೆಟ್ ಇಲ್ಲ, ನೀವು 187 ಕೋಟಿ ಫ್ರೀ ನಿಲ್ಲಿಸ್ರಿ. 187 ಕೋಟಿ ಹಗರಣ ಮಾಡಿದಿರಲ್ಲ, 200 ಅಕೌಂಟ್ ಓಪನ್ ಮಾಡಿದಿರಲ್ಲ, ಅದನ್ನ ತೆಗೆದ್ಬಿಟ್ಟು ಎಲ್ರಿಗೂ ಲೈನಾಗಿ ಹಂಚ್ಕೊಂಡ್ ಬನ್ನಿ. ಮೋದಿ ಹೆಸರು ಎತ್ತಬೇಡಿ. ಮೋದಿ ರೀ ನಿಮ್ಮದು, ನಿಮ್ಮ ಸರ್ಕಾರ ನಿಲ್ಲಿಸಿ, ಮಾತಾಡಕ್ ಬಿಡಿ. ಇವ್ರ ಸರ್ಕಾರ ಬಂದ್ಮೇಲೆ ಕರ್ನಾಟಕದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡಿದೀರಾ? ಮಣಿಪುರಕ್ಕೆ ಒಂದ್ಸಲ ಆದ್ರೂ MP ಹೋಗಿದ್ದೀರಾ?
ರೇ ಪ್ರಧಾನಮಂತ್ರಿ ನಿಮಗೆಲ್ಲ ನಮಗೆ ಪ್ರಧಾನಮಂತ್ರಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಒಪ್ಪಿಗೆ ಉಡುಪಿನಲ್ಲಿ ಸುನೀಲ್ ಕುಮಾರ್, ಉಡುಪಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಹೇಳಿದ್ರಲ್ಲ, ಇವರ ಪಕ್ಷದ ಶಾಸಕ ಸುನೀಲ್ ಕುಮಾರ್ ಪರಶುರಾಮ ಪ್ರತಿಮೆ ಅನಾವರಣ ಮಾಡಿದ್ದಾರೆ. ಕಂಚಿನ ಪ್ರತಿಮೆ ನಿಲ್ಲಿಸ್ತೀನಿ ಅಂತ ಯಾವ್ದು ಸರ್? ನಮ್ಮ ಪ್ರಧಾನಿ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಸರ್. ನಮ್ಮ ಪ್ರಧಾನಿ ಬಂದ್ಮೇಲೆ ನಾನ್ ನಿಮ್ಗೆ ಇವತ್ತೊಂದು ಹೇಳಕ್ ಇಷ್ಟಪಡ್ತೀನಿ. ಹೋಗ್ಬಿಟ್ಟು ಅಮರ್ನಾಥ್ ಒಂದ್ಸತಿ ವಿಸಿಟ್ ಮಾಡಿ ಸರ್. 2 ಅವರು ಒಬ್ಬೊಬ್ರು ಸೋಲ್ಜರ್ ನಿಂತ್ಕೊಂಡು ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಹೋಗ್ ನೋಡಿ. 70 ವರ್ಷದಿಂದ ಮೋಸ, ನೀವು ಮೋಸ, ಅವರು ಮೋಸ, ಇವರು ಮೋಸ, ಎಲ್ಲ ಮೋಸ, ಜನ ಎಲ್ಲ ಮೋಸಗೊಳಗಾಗ್ತಾರೆ. ಇದು ಕಾಂಗ್ರೆಸ್ನವರ ಶುದ್ಧ ಸುಳ್ಳು. ನಮ್ಮ ಸ್ನೇಹಿತರು ಹೇಳ್ತಾ ನಾನು ಹೇಳ್ತೀನಿ ಸರ್, ದಲಿತರ ಅಣ್ಣ, ದಲಿತರಿಗೆ ಮೀಸಲಾಗಬೇಕಾ ಬೇಡವಾ? ಸಬ್ಜೆಕ್ಟ್ ಡೈವರ್ಟ್ ಮಾಡಬೇಡಿ. ಇದು ನಮ್ಮ ಹಾಗೆ ಆಗುತ್ತೆ. ಇದನ್ನ ಮಾಡೇ ಮಾಡ್ತಾರೆ ನಮ್ಮ ಪಕ್ಷದ ನಾಯಕರು. ಇವತ್ತು ಏನಾದ್ರೂ ದಲಿತರಿಗೆ ಒಳ್ಳೇದಾಗ್ತಾ ಇದ್ರೆ ಅದು ಬಿಜೆಪಿಯ ನಮ್ಮ ಮೋದಿ ಸರ್ಕಾರನೇ. ಮೋದಿ ಸರ್ಕಾರದಿಂದನೇ ದಲಿತರಿಗೆ ಒಳ್ಳೇದಾಗ್ತಾ ಇರೋದು. ಆಮೇಲೆ ಇವ್ರು ಹೇಳ್ತಾ ಇದ್ರು ಬಡತನ ಜಾಸ್ತಿ ಆಗ್ತದೆ, ಬಡವರು ಇಲ್ಲಿ ಜಾಸ್ತಿ ಆಗ್ತದೆ ಬಿಜೆಪಿ ಸರ್ಕಾರ ಇದ್ದಾಗ ಅಂತ ಹೇಳ್ತಾ ಇದ್ದಾರೆ. ಭ್ರಷ್ಟಾಚಾರ ಅವ್ರು ಮಾಡ್ತಾರೆ, ಬಡವರು ಅಂತ. ಇವತ್ತು ದೇಶದಲ್ಲಿ ಬಡವರು 21% ಇದ್ದಿದ್ದು ಇವತ್ತು 9% ಬಂದಿದೆ. ಇದು ಮೋದಿ ಸರ್ಕಾರದ ಒಳ್ಳೆ ಆಡಳಿತದ ಬಗ್ಗೆ ಹೇಳ್ತಾ ಇರೋದು. ಆಮೇಲೆ ನಾನು ಇನ್ನೊಂದು ಕೊನೆಯದಾಗಿ ಹೇಳ್ತೀನಿ, ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ಗೆ ಒಂದು ಪ್ರಶ್ನೆ ಆಗ್ತಾ ಇದ್ದೀನಿ. ನಿಮಗೆ ತಾಕತ್ತಿದ್ರೆ ಈ ಹಗರಣಗಳು ಏನು ನಡೆದಿಲ್ಲ ಅಂದ್ರೆ ರಿಸೈನ್ ಕೊಡಿ. ಇಬ್ರು ರಿಸೈನ್ ಮಾಡಿ. ಈಗ ನಿಮ್ಮನ್ನ ಮಾಡ್ಬೇಕಾ? ಅಲ್ಲ, ರಿಸೈನ್ ಕೊಟ್ಟು ಹೋಗಿ ಎಲೆಕ್ಷನ್ ಹೋಗೋಣ. ಕಾಂಗ್ರೆಸ್ನವರು ಬಿಜೆಪಿಯವರು ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ ಮೇಲೆ ಅಂಬೇಡ್ಕರ್ ಅವರನ್ನ ಗೌರವ ಕೊಡೋದಕ್ಕೆ ಪಂಚತೀರ್ಥ ಯೋಜನೆಗಳನ್ನು ಜಾರಿ ತಗೊಂಡು ಬಂದು ಅಂಬೇಡ್ಕರ್ ಅವರಿಗೆ ಒಂದು ಗೌರವ ಸ್ಥಾನವನ್ನ ಕೊಡುವಂತ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡಿದೆ. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ದಲಿತ ಜನಾಂಗದ ಅಭಿವೃದ್ಧಿಗಾಗಿ ಮೀಸಲಾತಿಯಲ್ಲಿ ನಾವು ಹೆಚ್ಚು % ಅನ್ನ ಕೊಟ್ಟು ಅವರ ಜೀವನಕ್ಕೆ ಒಂದು ದಾರಿಯನ್ನು ಮಾಡಿಕೊಡುವಂತ ಕೆಲಸ ಬಿಜೆಪಿ ಸರ್ಕಾರ ಮಾಡಿದೆ. ಮೀಸಲಾತಿಯನ್ನು ನಾವು ಹೆಚ್ಚು ಮಾಡಿದೀವಿ. ದಲಿತರ ಕೊಡ್ತಕ್ಕಂತ ಅಕ್ಕಿನೂ ನಿಲ್ಸ್ಬೇಕು, ಅವ್ರು ಗ್ಯಾರಂಟಿ ಅಲ್ಲಿ ನಿಲ್ಸ್ಬೇಕಂದ್ರೆ ನಾವು ಗ್ಯಾರಂಟಿ ನಿಲ್ಲಿಸಿ ಅಂತ ಎಂದು ಹೇಳ್ತಾ ಇಲ್ಲ. ಕಿತ್ಕೊಂಡು ಕೊಡಬೇಡಿ ಅಂತ ಹೇಳಿದ್ರು. ಅವ್ರು ಸೀಮಿತ ಮಾಡಿದಾರ್ತಾನೆ. ಗ್ಯಾರಂಟಿ ಒಂದು ಬಜೆಟ್ ಫಿಕ್ಸ್ ಮಾಡಿದಾರೆ ಸರ್. ಅವ್ರ ಯೋಜನೆಗೆ ಅವ್ರ ಪಾರ್ಟ್ನರ್ ಕ್ಯಾಕರ್ಸ್ ಮಕ್ಕೋಗಿತಾ ಇದ್ದಾರೆ. ನಮ್ದು ಬಿಟ್ಬಿಡಿ ಸರ್, ರಾಜ್ಯ ಬಿಟ್ಬಿಡಿ. ಅವ್ರ ಪಾರ್ಟ್ನರ್ ಕ್ಯಾಕರ್ಸ್ ಮಕ್ಕೋಗಿದ್ದಾರೆ ಅವ್ರ ಯೋಜನೆಗೆ. ನಾವು ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳ್ತಾರೆ. ಆದ್ರೆ ಅದ್ರ ಬಜೆಟ್ ಇದೆಯಲ್ಲ, ಅದ್ರ ಕೊಡಿ. ಮೋದಿ ಬಗ್ಗೆ ಮಾತಾಡೋ ಯಾವುದೇ ನೈತಿಕತೆ ಅವರಿಗಿಲ್ಲ ಸರ್. ಇಲ್ಲಿ ವಿಚಾರ ಇರೋದು ಒಂದು ನಿಮಿಷ ಸರ್, ಇಲ್ಲಿ ವಿಚಾರ ಇರೋದು ನಿಗಮ ಮಂಡಳಿದು 187 ಕೋಟಿ ಆರ್ಗನೈಸ್ಡ್ ವೇ ಅಲ್ಲಿ ಇವರು ದುಡ್ಡುಗಳು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಅದು ಒಂದು ನಿಮಿಷ ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ ಹೇಳೋದನ್ನ. ಅದು ವಿಸಿಬಲ್ ಆಗಿದೆ ಸರಿನಾ? ಇಡಿ ಎಂಟ್ರಿ ಆಗಿದೆ, CBIಗೆ ಹೋಗಿದೆ. ಬ್ಯಾಂಕ್ ಅವರು ನಿಮಗೆ ದಾಖಲಾತಿ ಸಮೇತ ಕೊಟ್ಟಿದ್ದಾರೆ. ಯಾವುದು ನಿಮಗೆ ಏನು ಕಣ್ಣು ಕಾಣಿಸಿಲ್ದಿರೋ ತರ ಅಂತ ಬ್ಲಾಕ್ ಮನಿ ತರ ಅಲ್ಲ, ಅದು ನಿಮಗೆ ಕಣ್ಣು ಕಾಣಿಸೋ ತರ. ಎಂತ ಚಿಕ್ಕ ಮಗು ಕೂಡ ಅರ್ಥ ಆಗುತ್ತೆ. ಒಂದು ನಿಮಿಷ ತಾಳಿ. ಎಲ್ಲ ನಿಮಗೆ 1 ಕೋಟಿ 2 ಕೋಟಿ 3 ಕೋಟಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಏನಕ್ಕೆ ಹೋಗುತ್ತೆ ನಿಮಗೆ ಅಮೌಂಟ್? ಏನಕ್ಕೆ ಹೋಗುತ್ತೆ ನಿಮಗೆ? ಅವರು ಯಾವ್ದಾವ್ದು ಎಂಟರ್ಪ್ರೈಸಸ್ ಅಂತ ಹೋಗ್ತದೆ. ಅವ್ರು ಏನ್ ಮಾಡಿದ್ದಾರೆ, ಏನು ಅನುದಾನ ಕೊಟ್ಟಿದ್ದಾರೆ ಅದನ್ನ ನಿಮಗೆ ಹೇಳಿ. ಎಲ್ಲಿಂದ ಹೋಗಿದೆ, ಹಿಂಗ ಹೋಗಿದೆ ಹೇಳಿದೆ. ಈಗ 187 ಕೋಟಿ ಹಗರಣ ಆಗಿದೆ. ಒಂದು ನಿಮಿಷ ತಾಳಿ. ಈಗ DCM ಆಗಿರೋದು, DCM ಅವರು ಒಪ್ಕೊಂಡಿದ್ದಾರೆ ಏನು ಆಡಳಿತ ಕೆಟ್ಟೋಗಿದೆ, ನಮ್ಮ ಆಫೀಸರ್ಸ್ ಕರಪ್ಟ್ ಆಗಿದ್ದಾರೆ. ಕೇಳಿಸ್ಕೊಳ್ಳಿ ಸರ್ ಒಂದು ನಿಮಿಷ. ಇಲ್ಲಿ ಅವ್ರು ಹೇಳಿದ್ದಾರೆ ಏನದು ಅಡ್ಮಿನಿಸ್ಟ್ರೇಷನ್ ಹಾಳಾಗೋಗಿದೆ, ಆಫೀಸರ್ಸ್ಗಳು ಕರಪ್ಷನ್ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ಆದ್ರೆ ಏನ್ ಹೇಳ್ತಾರೆ, ಸಚಿವರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಸಚಿವರು ನಾನು ಅವ್ರನ್ನ ಕೇಳಲ್ಲ. ಏನ್ ಸರ್ 187 ಕೋಟಿ ಯಾರಪ್ಪ? 187 ಕೋಟಿಯಿಂದ ಯಾರು ಏನು ಇದು ನಿಮ್ ಕತೆ? ಬಿಜೆಪಿ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡಿ ಅಧಿಕಾರಕ್ಕೆ ಬಂದು ನೀವೇ ಲೂಟಿ ಮಾಡ್ತೀರಲ್ಲ ಸ್ವಾಮಿ. ಇದು ಏನ್ ಸ್ವಾಮಿ ಇದು? ಖಾಸಗಿ ಬ್ಯಾಂಕ್ ವರ್ಗಾವಣೆ ಮಾಡಿದ್ರ? ಯಾರು ಮಾಡಿರುವಂತದ್ದಲ್ಲ. ಯಾವ ಅಧಿಕಾರಿಗಳು ವರ್ಗಾವಣೆಯನ್ನ ಮಾಡಿದರೆ ಆ ಹಣವನ್ನ ವಾಪಸ್ ತರಲಾಗಿದೆ. ಪ್ರತಿಯೊಂದು ಹಣವನ್ನ ಯಾವ್ಯಾವ ಬ್ಯಾಂಕಿಗೆ ಹಣ ವರ್ಗಾವಣೆ ಮಾಡಲಾಗಿತ್ತೋ ಎಲ್ಲ ಬಂದಿದೆ. ಇವರು ಕೇವಲ ಕೇಂದ್ರ ಸರ್ಕಾರ ಬಂದು ಒಂದೇ ತಿಂಗಳಿಗೆ ಇವರು ಎಣ್ಣೆ ಪಾರ್ಟಿ, ಬಾಡೂಟದ ಪಾರ್ಟಿ ಮಾಡ್ತಾರೆ ಅಂದ್ರೆ ಎಷ್ಟು ದೊಡ್ಡ ಹಗರಣವನ್ನ ಇವ್ರು ಮಾಡಿದ್ದಾರೆ. ಜಗದೀಪ್ ಧನ್ಕರ್ ಅವರು ಇವರು ದಲಿತರ ಬಗ್ಗೆ ಮಾತಾಡ್ತಾರಲ್ಲ,
ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅವಮಾನ ಮಾಡ್ತಾರೆ ರಾಜ್ಯಸಭೆಯಲ್ಲಿ. ಚಾತುರ್ವರ್ಣ ಪದ್ಧತಿಯನ್ನು ಇವತ್ತಿಗೂ ರಾಜ್ಯಸಭೆಯಲ್ಲಿ ತರ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಅವಮಾನ ಮಾಡುವಂಥ ಕೆಲಸವನ್ನ, ದಲಿತರಿಗೆ ಅವಮಾನ ಮಾಡೋ ಕೆಲಸವನ್ನ ರಾಜ್ಯಸಭೆಯಲ್ಲೇ BJP ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಹಗರಣಗಳಾಗಿಲ್ಲ. ಪ್ರತಿಯೊಂದು ಹಣವನ್ನ ಕೂಡ ವಾಪಸ್ ಪಡೆಯಲಾಗಿದೆ. ಯಾರು ಹಗರಣ ಮಾಡಿದ್ದಾರೆ ಅಧಿಕಾರಿಗಳು ಜೈಲಿಗೆ ಹೋಗ್ತಾರೆ. ಅವರನ್ನ ತಡೆಯುವಂಥದ್ರಲ್ಲಿ ಯಾವುದೇ ಇದಿಲ್ಲ. ಈಗ ಅನೈತಿಕ ಪರಿಶಿಷ್ಟ ಸಮುದಾಯಕ್ಕೆ ಮೀಸಲಿಟ್ಟ ಹಣವನ್ನ ಗ್ಯಾರಂಟಿಗೆ ಮರುಹಂಚಿಕೆ ಮಾಡಿದ್ ಸರಿನಾ? ನೋಡಿ, ಶೋಷಿತ ಸಮುದಾಯಗಳಿಗೆ ಏನು ಹಣವನ್ನ ಕೊಡಬೇಕು ಆ ಹಣವನ್ನ ಮೀಸಲಿಟ್ಟಿದ್ದೀವಿ. ಗ್ಯಾರಂಟಿಗಳಿಗೂ ಕೂಡ ಎಲ್ಲ ಶೋಷಿತ ಸಮುದಾಯಗಳು ತಗೊಂತಾರೆ. ಇವ್ರಿಗೆ ಧೈರ್ಯ ಇದ್ರೆ ಇವ್ರು ಯಾಕೆ ಗ್ಯಾರಂಟಿ ಬೇಡ ಅಂತ ಹೇಳ್ತಾ ಇಲ್ಲ? ಗ್ಯಾರಂಟಿ ಕೊಡಿ ಅಂತಾನು ಹೇಳ್ತಾರೆ BJP ಜನತಾದಳದವರು. ಈ ಕಡೆ ಇದನ್ನ ಹಗರಣನೂ ಆಗಿದೆ ಅಂತ ಹೇಳ್ತಾರೆ. ಇವ್ರಿಗೆ ನಿಜವಾಗ್ಲೂ ನೈತಿಕತೆ ಇದ್ರೆ JDS BJP ಅವರು ಗ್ಯಾರಂಟಿಗಳನ್ನ ತಿರಸ್ಕಾರ ಮಾಡ್ಲಿ. ನಾವು ಜನರು ಕೊಡ್ತೀವಿ. ಇವ್ರ ಗ್ಯಾರಂಟಿನ ತಿರಸ್ಕಾರ ಮಾಡ್ತೀರಾ? ಗ್ಯಾರಂಟಿನ ತಿರಸ್ಕಾರ ಮಾಡಿ ಇವ್ರು ಗ್ಯಾರಂಟಿನ ತಿರಸ್ಕಾರ ಮಾಡ್ತೀರಾ? ಗ್ಯಾರಂಟಿನ ತಿರಸ್ಕಾರ ಮಾಡ್ತೀರಾ? ಗ್ಯಾರಂಟಿ ಕೊಡಂಗಿದ್ರೆ ನಿಮ್ಮ ದುಡ್ಡಲ್ಲಿ ಕೊಡಿ. ಗ್ಯಾರಂಟಿನ ತಿರಸ್ಕಾರ ಮಾಡ್ತೀರಾ? ಗ್ಯಾರಂಟಿ ಆಶ್ವಾಸನೆ ಕೊಟ್ಟು ಗ್ಯಾರಂಟಿನ ತಿರಸ್ಕಾರ ಯೋಗ್ಯತೆ ಇಲ್ಲ. ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ರೆ ಕೊಡ್ಬೇಕು. ಅವ್ರ ಅಪ್ಪನ ದುಡ್ಡಲ್ಲಿ ಕೊಡ್ತಾರೋ ಸರ್ಕಾರ ದುಡ್ಡು ಪಾರ್ಟಿ ಮಾಡೋ ಜನ ಇವರು. ನೋಡಿ, ಅವ್ರಿಗೆ ಬೇಕಂತೆ ಬೇಕು. ಇದೇ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಕೊಯ್ಲಿಷನ್ ಗೌರ್ಮೆಂಟ್ ಇದ್ದಾಗ 2019ರಲ್ಲಿ ನಮ್ಮ ಜೊತೆ ಕೊಯ್ಲಿಷನ್ ಗೌರ್ಮೆಂಟ್ ಇದ್ದಾಗ ಅವ್ರು ಏನ್ ಹೇಳ್ತಾ ಇದ್ರಲ್ಲ, 35,000 ಕೋಟಿ ರೈತರು ಸಾಲ ಮನ್ನಾ ಮಾಡಿದ್ರು ಅಂತ. ₹1 ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ್ರು. ಅವತ್ತು ಕುಮಾರಸ್ವಾಮಿ ಅವ್ರೇನ್ ಚಾಕ್ಲೇಟ್ ತಿಂತಾ ಇದ್ರ? ಅವತ್ತಂಗ್ರಿ ಏನು ₹1 ಜಾಸ್ತಿ ಏನೋ ಮಾಡಿದ್ರೆ? ಇವತ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ಅಂತಾರೆ. ಯಾವ ನೈತಿಕತೆ ಇದೆ? ಇದೇ ಕುಮಾರಸ್ವಾಮಿ ಅವತ್ತು ₹1. ಈಗ ಇಶ್ಯೂ ಡೈವರ್ಟ್ ಆಗ್ತಿದೆ. ದಲಿತರ ಹಣವನ್ನ, ದಲಿತರ ಮೀಸಲಿಟ್ಟ ಹಣವನ್ನ ಗ್ಯಾರಂಟಿಗೆ ಕೊಡೋದು ಸರಿನಾ ತಪ್ಪ ಹೇಳಿ ಸರ್? ನೋಡಿ, ದಲಿತರ ಹಣವನ್ನ ಎಲ್ಲೂ ಕೂಡ ದುರ್ಬಳಕೆ ಆಗ್ತಿಲ್ಲ. ದಲಿತರಿಗೆ ಕೊಡ್ತಾ ಇದೀವಿ. ಇವರು ನಮ್ಮ ತೆರಿಗೆ ಹಣವನ್ನ, ನಮ್ಮ GST, ನಮ್ಮ ರಾಜ್ಯದ GST ಹಣವನ್ನ ವಾಪಸ್ ಕೊಡ್ಲಿ. ನಮಗ್ ಬರ್ಬೇಕಾಗಿರೋ 25,000 ಕೋಟಿಯನ್ನ ವಾಪಸ್ ಕೊಡ್ಲಿ. ಎಲ್ಲ ಹಣವನ್ನು ನಾವು ಕೊಡ್ತೀವಿ. ನಮಗ್ ಬರ್ಬೇಕಾಗಿರುವಂತ ತೆರಿಗೆ ಹಣವನ್ನ ಉತ್ತರ ಪ್ರದೇಶಕ್ಕೆ ಕೊಡೋದ್ ಬಿಟ್ಟು ಇವರು ರಾಮ ಮಂದಿರನೂ ಸರಿಯಾಗಿ ಕಟ್ಟಲಿಲ್ಲ. ಅದು ಸ್ಕ್ಯಾಮ್. ಇವತ್ತು ರಾಮ ಮಂದಿರ ಸೋರಿಕೆ ಆಗ್ತಾ ಇದೆ. ಉತ್ತರ ಪ್ರದೇಶದ ರಸ್ತೆಗಳು ಕುಸಿದು ಬೀಳ್ತಾ ಇದಾವೆ. ಒಂದೇ ತಿಂಗಳಲ್ಲಿ 15 ಬಿಹಾರಲ್ಲಿ ಬ್ರಿಡ್ಜ್ಗಳು ಕುಸಿದು. GST ಹಣವನ್ನ ಕೊಟ್ಟು ಕೂಡ ಯೋಜನೆಗೆ ಬಳಸ್ಕೊಂತೀರಾ? GST ಹಣವನ್ನು ಕೊಟ್ರೆ, GST ಹಣವನ್ನ ಕೊಟ್ರೆ ನಾವು ಏನು SCP TSP ನಿಧಿಯನ್ನ ಕೊಡಬೇಕಾಗಿತ್ತು, ಬರ ಪರಿಹಾರವನ್ನ ಕೊಡಬೇಕಾಗಿತ್ತು, ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕಾಗಿತ್ತು, ಅದಕ್ಕೆ ತೊಡಗಿಸ್ತೀವಿ. ಇವ್ರು ಕೊಡೋದಕ್ಕೆ ನೈತಿಕತೆನೇ ಇಲ್ವಲ್ಲ ಇವ್ರಿಗೆ. ಎಸ್ ಸರ್. ಮೋದಿಯವರು ಈಗ ಕೇಂದ್ರ ಸರ್ಕಾರ ನೀಟ್ ಹಗರಣವನ್ನು ಒಬ್ಬ ವಿದ್ಯಾರ್ಥಿಯಿಂದ 50 ಲಕ್ಷ ರೂಪಾಯಿ ಪಡೆದಿದ್ದಾರೆ. ನೀಟ್ ಹಗರಣ ಇವತ್ತು ಅನ್ಕೊಂಡು ನಡೀತಾ ಇದೆ. ಜೈಲಿಗೆ ಹೋಗಿದ್ದಾರೆ. ಜೈಲಿಗೆ ಹೋಗಿದಾರಲ್ಲ, ಮತ್ತೆ ಅದು ಅವ್ನು ಹೇಳ್ಬೇಕು. ನೀಟ್ ಹಗರಣ ಹೇಳ್ಬೇಕಲ್ಲ ಅವರು. ಕೇಂದ್ರ ಸರ್ಕಾರದ ಏನು ನಡೆದಿದೆ ಇವತ್ತು ನಮ್ಮ 70 ವರ್ಷಗಳಲ್ಲಿ, ಸರಿ ಸರ್, 70 ವರ್ಷಗಳಲ್ಲಿ ನಮ್ಮ ರಾಜ್ಯ ಕೇಂದ್ರ ಸರ್ಕಾರದ ಸಾಲ 53,000 ಕೋಟಿ. ಇವತ್ತು 1,75,00,000 ಕೋಟಿ ಮೋದಿ ಸಾಲ ಮಾಡ್ಯಾರ. ಏನು ಯಾರು ರೈತರಿಗೆ ಮನೆ ಸಾಲ ಮನ್ನಾ ಮಾಡಿದ್ರ? ಏನು ರೋಡ್ ಮೇಂಟೈನ್ ಮಾಡಿದ್ರ? 1,86,000 ಕೋಟಿ ಸಾಲ ಮಾಡ್ಯಾರ ಅವರು. ನೀವು ದಲಿತರ ವಿರೋಧಿಗಳ? ದಲಿತರ ಪರವಾಗಿರುವಂತಾರೆ ನಾವು. ಬಡ ಜನರ ಪರವಾಗಿ, ದಲಿತರ ಪರವಾಗಿ ಎಲ್ಲ ಪರವಾಗಿ ಹೋರಾಟ ಮಾಡಿ ಸಂವಿಧಾನವನ್ನ ಬದಲಾಯಿಸ್ತೀವಿ ಅಂತ ಹೇಳಿದ ಅನಂತಕುಮಾರ್ ಹೆಗಡೆ ಯಾಕೆ ಟಿಕೆಟ್ ಕೊಡ್ಲಿಲ್ಲ? ಸಂವಿಧಾನವನ್ನ ಬದಲಾಯಿಸ್ತೀವಿ ಅಂತ ಹೇಳಿದ ಎಷ್ಟೋ ಜನ MP ಗಳಿಗೆ ಟಿಕೆಟ್ ಕೊಡ್ಲಿಲ್ಲ. ಇವತ್ತು ದಲಿತರು ಗೊತ್ತಿದೆ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡೋದಕ್ಕೆ, ಸಂವಿಧಾನವನ್ನ ಬದಲಾವಣೆ ಮಾಡೋದಕ್ಕೆ ಇವ್ರು ಬಂದಿರೋದು ಅಂತ. ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ದಲಿತರಿಗಾಗಲಿ ಇವತ್ತು ಅಂಬೇಡ್ಕರ್ಗೆ ಗೌರವ ಐತಂದ್ರೆ ಗೌರವ ಕೊಡ್ತಾರೆ. ನಾವು BJP ಅವರು ಎಂದೂ ಕೊಟ್ಟಿಲ್ಲ. ಇವರ ದಲಿತರ ಬಗ್ಗೆ ಏನು ಯೋಚನೆ ಇಲ್ಲ. ಸರ್, ದಲಿತರಿಗೆ ಈ ರಾಜ್ಯದಲ್ಲಿ ಅನ್ಯಾಯ ಆಗ್ತಿದೆಯಾ? ಖಂಡಿತ ಅನ್ಯಾಯ ಆಗ್ತಾ ಇದೆ. ಇವಾಗೊಂದು ಅವರು ಯಾವುದೇ ಗ್ಯಾರಂಟಿ ಆಗಲಿ, ಯಾವುದೇ ಹಗರಣ ಆಗಲಿ, ಯಾವುದ್ರ ಬಗ್ಗೆನೂ DK ಶಿವಕುಮಾರ್ ಅವರಿಗೆ ಚಿಂತೆ ಇಲ್ಲ. ಇರೋದು ಒಂದೇ ಚಿಂತೆ, ಅವರು ಮುಖ್ಯಮಂತ್ರಿ ಆಗೋ ಲಾಬಿ ಮಾಡ್ತಾ ಇದ್ದಾರೆ. ಯಾವಾಗ ಹೇಗೆ ಮುಖ್ಯಮಂತ್ರಿ ಆಗಬೇಕು, ಹೇಗೆ ತಮ್ಮನನ್ನು ನಿಲ್ಲಿಸಿ ಗೆಲ್ಲಿಸಬೇಕು, ಇದ್ರ ಬಗ್ಗೆ ಚಿಂತೆ ಬಿಟ್ಟು ಬೆಂಗಳೂರಿನ ಬಗ್ಗೆ ಯಾವ ಚಿಂತೆಯನ್ನು DK ಶಿವಕುಮಾರ್ಗಾಗಲಿ ಮಾನ್ಯ ಸಿದ್ದರಾಮಯ್ಯನವರಾಗಲಿ ಇಲ್ಲವೇ ಇಲ್ಲ. ಸರ್, ದಲಿತರಿಗೆ ಮೀಸಲಾಗಬೇಕು, ಮತ್ತು ಶೋಷಿತ ವರ್ಗದವರಿಗೆ ಅಪ್ಲಿಫ್ಟ್ಮೆಂಟ್ ಆಗಬೇಕು. ಸೊ ಅಂದರೆ ಎಂಪವರ್ಮೆಂಟ್ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಆಗಬೇಕು. ಈ ಒಂದು ಉದ್ದೇಶದಿಂದ ಈ ಒಂದು
ಏನು ಈ ನಿಗಮಗಳನ್ನ ಸ್ಥಾಪನೆ ಮಾಡೋದು. ಸೊ ಇದು ಯಾರೂ ತೆಗಿಯೋಕ್ಕೆ ಇದನ್ನ ಸಾಧ್ಯತೆ ಇಲ್ಲ. ಸೊ ಈ ಹೈಕೋರ್ಟ್ ಆರ್ಡ್ರೂ ಸಹ ಅದೇ ಇದೆ, SC/ST ಹಣನ ಯಾರೂ ತೆಗಿಬಾರ್ದು ಅಂತಲೇ ಇರೋದು. ಸೊ ನ್ಯಾಷನಲ್ ಡಿಸಾಸ್ಟರ್ ಅಂತ ಏನು ಕಾಯ್ದೆ ಬರುತ್ತೆ, ಆ ಕಾಯ್ದೆ ಬಂದಾಗ ಏನಾಗುತ್ತೆ ಅಂದರೆ ಯಾವುದಾದ್ರೂ ಹಣನ ತೆಗ್ದು ನಮ್ಮ ಒಂದು ದೇಶ ಆಗಿರ್ಬೋದು ಹಾಗೆ ಗೌರ್ಮೆಂಟ್ ಆಗಿರ್ಬೋದು ಸಾಲ್ವ್ ಮಾಡಬೇಕು ಅಂತ ಒಂದು ಕಾನೂನು ಇರೋದು. ಈ ಕಾನೂನನ್ನ ಇವರು ದುರ್ಬಳಕೆ ಮಾಡಿ ಈ SC/ST ಫಂಡ್ ಏನಿದೆ ಈ ಫಂಡ್ಗಳನ್ನೆಲ್ಲ ಇವರು ವರ್ಗಾವಣೆ ಮಾಡ್ತಾ ಇರೋದು ಸರ್. ಇದು ಖಂಡಿತವಾಗಿ ದಲಿತರಿಗೆ ಇವರು ಅನ್ಯಾಯ ಮಾಡ್ತಾ ಇರೋದಂತೂ ಸತ್ಯ. ನಾನು ಇದಕ್ಕಿಂತ ಮುಂಚೆ ಹೇಳ್ದಂಗೆ ಇವರಿಬ್ಬರು ಒಂದೇ ನಾಣ್ಯದ ಎರಡು ಮುಖ. ಇವರು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳು ಉಕ್ರೈನ್ ವಾರ್ ನಿಲ್ಲಿಸ್ತಾರೆ, ಮಣಿಪುರ್ಗೆ ಮಾತ್ರ ಭೇಟಿ ಕೊಡಲ್ಲ. ಮಣಿಪುರಲ್ಲಿರೋ ಜನ ಏನು ಅನ್ಯಾಯ ಮಾಡಿದ್ದಾರೆ? ರಷ್ಯಾ ಗಂಟ ಹೋಗಿ ಬಂದರು ಮೊನ್ನೆ, ಬಟ್ ಮಣಿಪುರ್ ಗಂಟ ಹೋಗೋಕ್ಕಾಗಲಿಲ್ಲ ಅವ್ರಿಗೆ. ಮತ್ತು ಈಗ ನೀಟಲ್ಲಿ ಏನು ನಡೀತಾ ಇದೆ, ಈಗ ನಮ್ಮ ಪ್ರಧಾನಮಂತ್ರಿಯವರು ಸ್ವಂತ ಎಕ್ಸಾಮ್ ಸರ್ಟಿಫಿಕೇಟ್ ಡೂಪ್ಲಿಕೇಟ್ ಮಾಡಬೇಕಾದ್ರೆ ನೀಟ್ ಏನಾಗುತ್ತೆ, ಈ ರೀತಿಯೇ ನಡೆಯುತ್ತೆ. ಸೊ ನಮ್ಮ ಪ್ರಧಾನಮಂತ್ರಿನೇ ತಪ್ಪು ಮಾಡ್ತಾ ಇದ್ದಾಗ ಈ ರೀತಿ ಹಗರಣಗಳು ನಡೆಯುತ್ತೆ. ಸೊ ರಷ್ಯಾ ಗಂಟ ಹೋಗಿ ಬರೋರು ಮಣಿಪುರ್ಗೆ ಯಾಕೆ ಹೋಗೋಕ್ಕಾಗ್ತಾ ಇಲ್ಲ? ಮಣಿಪುರ್ ಜನ ಏನು ತಪ್ಪು ಮಾಡಿದ್ರು, ಅವ್ರು ಏನು ಅನ್ಯಾಯ ಮಾಡಿದ್ರು? ಸರ್, ಮೋದಿ ಅವರ 100 ದಿನಗಳ ಕೊಡುಗೆ ಏನಿದೆ ದೇಶಕ್ಕೆ ಅಂದರೆ 3 ಸತಿ ಟೆರರಿಸ್ಟ್ ಅಟ್ಯಾಕ್ ಆಗೋಕ್ಕೆ ಸಿದ್ಧತೆಗಳಾಗಿದೆ. ಅದು ಅಲ್ಲದೆ ನೀಟಲ್ಲಿ ದೊಡ್ಡ ಹಗರಣ, ಇಡೀ ದೇಶದಲ್ಲಿ ದೊಡ್ಡ ಹಗರಣ ನೀಟ್ ಹಗರಣ ಆಗಿದೆ. ಟೋಲ್ ರೇಟ್ಗಳು ಎಲ್ಲ ಜಾಗಗಳು ಇನ್ಕ್ರೀಸ್ ಆಗಿದೆ ಮತ್ತು CNG ಗ್ಯಾಸ್ ರೇಟ್ಗಳು ಇನ್ಕ್ರೀಸ್ ಆಗಿದೆ. ಮೋದಿ ಅವರ 100 ದಿನಗಳ ಕೊಡುಗೆನ ನೀವು BJಪಿಯವರು ಏನಾದರೂ ಸಮರ್ಥಿಸ್ಕೊಳ್ಳೋದಾದರೆ ನಾವು ಇವತ್ತು ನಿಮ್ಮ ಮಾತನ್ನು ಒಪ್ಕೋಬೋದು. ನೀವು ಮೋದಿಯವರು ಬಂದಾಗ ಏನಂದ್ರು, ನಾನು 3ನೇ ಬಾರಿ ಚುನಾಯಿಸಿ ಬಂದರೆ ಇಡೀ ದೇಶದ ಜನಕ್ಕೆ ನಾನು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಅಂತೇಳಿ ಬಂದು 100 ದಿನಗಳಲ್ಲೇ ನಮ್ಮ ದೇಶದ ಎಲ್ಲ ಕೊಳ್ಳೆ ಹೊಡೆಯೋದನ್ನ ಫಸ್ಟ್ ಪ್ರಾರಂಭ ಮಾಡಿದರೆ ಮೋದಿಯವರು. ಈ ಫಾರಿನ್ ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಅನ್ಎಂಪ್ಲಾಯ್ಮೆಂಟು, ಮಣಿಪುರ್ದು ಇದೆಲ್ಲನೂ ಯಾವುದು ಈ 100 ದಿವಸ 3.0 ಆದಮೇಲೆ ಏನು ನಮ್ಮ ಮೋದಿಯವರು ಹೇಳ್ತಾ ಬಂದರು, ಆ ಮೋದಿಯವರು ಇದಕ್ಕೂ ಸಹ ಹೊಂದಾಣಿಕೆ. ದಲಿತ ಉದ್ಧಾರಕರು ಯಾರು? ಕಾಂಗ್ರೆಸ್ ಅವರು ಅಲ್ವೇ ಅಲ್ಲ, ದಲಿತರಿಗೆ ತುಳಿಯವ್ರು ಅವರು. ಇನ್ನೊಂದು ಎರಡನೇದು ಹೇಳ್ತೀನಿ, ಅವ್ರಿಗೆ DKಗಾಗ್ಲಿ ಸಿದ್ದರಾಮಯ್ಯಂಗೆ ಅವ್ರ ಕುರ್ಚಿ ಗಟ್ಟಿ ಆದ್ರೆ ಸಾಕಾಗೋಗಿದೆ. ದಲಿತ ಉದ್ಧಾರಕರು ಯಾರು? ನೀವು ಒಂದು ನಿಮಿಷ ಸರ್, BJಪಿಯವರು ದಲಿತರ ಉದ್ಧಾರಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಕಾಂಗ್ರೆಸ್ನವರು ಇವತ್ತು ಹೇಳಿದ್ರು, ನಮ್ಮ ಸ್ನೇಹಿತರು ಹೇಳಿದ್ರು, ಏನಂತ ಹೇಳಿದ್ರು, ದಲಿತ ವಿರೋಧಿಗಳು BJಪಿಯವರು ಅಂತ. ಇವತ್ತು ದಲಿತ ವಿರೋಧಿಗಳು ಯಾರು ಅಂತೇಳಿ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ, ಕರ್ನಾಟಕ ರಾಜ್ಯಕ್ಕೆ, ದೇಶಕ್ಕೆ ಗೊತ್ತಾಗಿದೆ. ನೀವು ಕೇಳಿ, GST ಕಳಿಸಿ ಅಂತ ಇದ್ದಾರೆ. GST ಕೊಡಿ, ಇಲ್ಲ ಅಂದ್ರೆ ನಾವು ಸರ್ಕಾರದ ದಲಿತ ಉದ್ಧಾರಕರು ಯಾರು? ನೀವು ಅವರ BJಪಿ ದಲಿತ ಉದ್ಧಾರಕರು BJಪಿ ಯಾರು ಸರ್? ಈಗ ದಲಿತರದ್ದು ಹಿಂದೆ ಕಾಂಗ್ರೆಸ್ನವರು ಆಸೆಗಳನ್ನು ತೋರಿಸ್ತಾ ಈಗಲೂ 2,000 ರೂಪಾಯಿ ಕೊಡ್ತೀನಿ, ಅಕ್ಕಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ BJಪಿ ಮಾತ್ರ ಅವೆಲ್ಲ ನಿಲ್ಲಿಸಿ ಅಂತ ಮಾಡೋದಕ್ಕೆ ಬೇಕಾಗಿರುವಂತ ಎಲ್ಲ ಯೋಜನೆಗಳನ್ನ ನಾವು ಜಾರಿಗೆ ತಗೊಂಡು ಬಂದಿದೀವಿ. ಇವತ್ತು ನೀವು ದಲಿತ ಉದ್ಧಾರಕ? ಕಾಂಗ್ರೆಸ್ ಒಂದು ಪ್ರಶ್ನೆ, ಕರ್ನಾಟಕದಲ್ಲಿ ದಲಿತರ ಪರ ಇದ್ರೆ ದಲಿತ ಮುಖ್ಯಮಂತ್ರಿ ಮಾಡಕ್ಕೆ ತಾಕತ್ತಿದೆಯಾ ಕಾಂಗ್ರೆಸ್ಗೆ? JDS ಅಧ್ಯಕ್ಷ ದಲಿತರು ಮಾಡ್ತೀರಾ? ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಾವು. ಯಾರು ದಲಿತ ಉದ್ಧಾರಕರು? ನಾವೇ ಮಾಡ್ತೀವಿ. JDS ಅವರು, JDSನವರು ದಲಿತ ಮುಖ್ಯಮಂತ್ರಿನ ಮಾಡ್ತೀರಾ? ಮಾಡ್ತೀವಿ. JDSನವರು ಈಗ ಅಧ್ಯಕ್ಷ ಹುದ್ದೆ ಖಾಲಿಯಾಗಿದೆ, ಈ ರಾಜ್ಯದ ಒಬ್ಬ ದಲಿತರನ್ನ ಅಧ್ಯಕ್ಷರಾಗಿ ಮಾಡ್ತೀರಾ? ಹೌದು, ಕೊಟ್ಟಿದ್ದೀವಿ. ಹಾಗೆ ನಾವು ಆಗ್ರಹ ಮಾಡ್ತೀರಾ ಕುಮಾರಸ್ವಾಮಿ ಅವರಿಗೆ? ಮಾಡ್ತೀವಿ, ಹೇಳ್ತೀವಿ ನಾವು. ದಲಿತರನ್ನ ಅಧ್ಯಕ್ಷ ಮಾಡಿದ ಆಗ್ರಹ ಮಾಡ್ತೀರಾ? 3 ವಿಚಾರದಲ್ಲಿ ಸ್ಪಷ್ಟನೆ ಕೊಡಿ. ನಾನು ಕೇಳ್ತಾ ಇದ್ದೀನಿ, ನೀವು ದಲಿತೋದ್ರಕ ಅಂತ ಹೇಳ್ತೀರಲ್ಲ, ಈ ರಾಜ್ಯದ JDSನ ರಾಜ್ಯಾಧ್ಯಕ್ಷರು ದಲಿತರೇ ಆಗ್ಬೇಕಂತೇಳಿ ತಾವು ಪ್ರಾಮಾಣಿಕ JDS ಕಾರ್ಯಕರ್ತರಾಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿಗೆ ಈ ವೇದಿಕೆಯಲ್ಲಿ ಆಗ್ರಹ ಮಾಡ್ತೀರಾ? ನೋಡಿ ಸ್ವಾಮಿ, ನಾನು ಕೇಳೋದ್ ಕಾನ್ಸರ್ ನೋಡಿ ಸ್ವಾಮಿ, ಬೇಡ ಮಾಡ್ತೀರಾ ಇಲ್ಲ ಹೇಳಿ, ಅಷ್ಟೇ ಹೇಳಿ. SR ನೋ ಹೇಳಿ. ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ದಯವಿಟ್ಟು ಕೇಳಿಸ್ಕೋಬೇಕಾಗ್ತದೆ. SR ನೋ ಹೇಳಿ, ಡೈವರ್ಟ್ ಮಾಡಬೇಡಿ. ಕೇಳಿಲ್ಲ, ನೀವು ಇವತ್ತು ಕೇಳ್ತಾ ಇದ್ದೀರಾ ದಲಿತರನ್ನ ರಾಜ್ಯಾಧ್ಯಕ್ಷ ಮಾಡ್ತೀರಾ ಇಲ್ವಾ ಅಂತ ಇವತ್ತು ಕೇಳ್ತಾ ಇದ್ದೀರಾ. ನಮ್ಮ ಪಕ್ಷದಲ್ಲಿ ಕುಮಾರಣ್ಣವರು ವರಿಷ್ಠರಾದಂಥ ದೇವೇಗೌಡರು ಸಾಹೇಬ್ರು ಹಿಂದೆ 5 ವರ್ಷಗಳ ಹಿಂದೆನೇನೆ HK ಕುಮಾರಸ್ವಾಮಿ ಅವರು ಮಾನ್ಯ ಸಕಲೇಶ್ಪುರ ಏನು ಶಾಸಕರಾಗಿದ್ರು, HK ಕುಮಾರಸ್ವಾಮಿ ಅವ್ರನ್ನ ರಾಜ್ಯಾಧ್ಯಕ್ಷರಾಗಿ ಮಾಡಿ 5 ವರ್ಷ ಒಳ್ಳೆ ಆಡಳಿತವನ್ನ ನಡೆಸಿರುವಂತ ಸರ್ಕಾರ ನಮ್ಮ JDS ಪಕ್ಷದ ಸರ್ಕಾರ. ಹಾಗೆ 3 ವಿಚಾರಕ್ಕೆ ಸ್ಪಷ್ಟನೆ ಕೊಡ್ತೀನಿ. ಒಂದು, ಕಾಂಗ್ರೆಸ್ ಪಕ್ಷ ತನ್ನದೇ ಆದಂಥ INDA ಒಕ್ಕೂಟದಲ್ಲಿರುವಂಥ AAP ಅವರೇ ಅವರ ಆಡಳಿತವನ್ನ ಅನುಸರಿಸಲಿಕ್ಕೆ ಆಗ್ತಾ ಇಲ್ಲ. ವಿರೋಧ ಮಾಡ್ತೀರಾ AAP ಕಾಂಗ್ರೆಸ್ನ ಆಡಳಿತವನ್ನ? ಅನುಸರಿಸಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ತುಂಬಾ ವಿಚಾರದಲ್ಲಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಅಹವಾಲುಗಳನ್ನ ಹೇಳ್ತಾರೆ. ಯಾರು ದಲಿತ? ಇನ್ನೆರಡು ವಿಚಾರ ಇದೆ. ಇನ್ನೆರಡು ವಿಚಾರ ಇವ್ರು ಮಾತಾಡ್ಲಿ ದಯವಿಟ್ಟು. ಇನ್ನೆರಡು ವಿಚಾರಕ್ಕೆ ಸ್ಪಷ್ಟನೆ ಕೊಡ್ತೀನಿ.
ಮಾನ್ಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೇಳ್ತಾರೆ ಕುಮಾರಸ್ವಾಮಿ ಅವರು, ಅನಿತಾ ಕುಮಾರಸ್ವಾಮಿ ಅವರು ಬೇಲ್ ತಗೋಬೇಕು ಅಂತ ಹೇಳ್ತಾರೆ. ಬೇಲ್ಗೆ ಏನಾದರೂ ಇವ್ರ ಹತ್ರ ಹೋಗಿ ಕೇಳಕ್ ಹೋಗಿದ್ರ ಅಂತ ಒಂದು ಕೇಳ್ತೀನಿ. ಇನ್ನೊಂದು, ಅವ್ರದೇ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಕಳೆದ 2 ತಿಂಗಳು ಮುಂಚೆ ಡಿಫಾಮೇಷನ್ ಕೇಸಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಬೇಲ್ ತಗೋತಾರೆ. ಇದಕ್ಕೇನು ಉತ್ತರ ಕೊಡ್ತಾರೆ? ಬರಗಾಲ ಬಂತು, ಇವಾಗ ಮಳೆ ಬಂತು, ಜನ ತತ್ತರಿಸ್ತಾ ಇದ್ದಾರೆ. ಆದ್ರೂ ಇವ್ರಿಗೆ ಜನರ ಬಗ್ಗೆ ಚಿಂತೆ ಇಲ್ಲ. ಕುರ್ಸಿಗೋಸ್ಕರ ನಾಯಿಗಳ ತರ ಕಿತ್ಲಾಡ್ತಾವ್ರೆ. ಇದು ಇವ್ರಿಗೆ ಮರ್ಯಾದೆ ಏನಾದ್ರು ಇದೆಯಾ? ಮಾನ ಮರ್ಯಾದೆಯನ್ನ ಇದ್ದಿದ್ರೆ ಜನರಿಗೆ ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ? ವಿಚಾರವಾಗಿ ಹಣ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ದಲಿತರು ಅವ್ರ ಹತ್ರ ಹಣ ಇಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ, ಗ್ಯಾರಂಟಿ ನಿಲ್ಲಿಸ್ಬೇಕಾ ಸರ್? ಇರಿ ಸರ್ ಒಂದು ನಿಮಿಷ, ಬೇಗ ಹೇಳಿ ಸರ್, ಗ್ಯಾರಂಟಿ ನಿಲ್ಲಿಸ್ಬೇಕಾ? ಹೇಳ್ತಾ ಇದ್ದೀನಿ, ದಲಿತರಿಗೆ ಏನಾದ್ರು ನ್ಯಾಯ ಸಿಗಬೇಕು, ಈ ದಲಿತರ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ, ನಿನಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಆ ಪಕ್ಷದಿಂದ ರಾಜೀನಾಮೆ ಕೊಟ್ಟು ನೀನು ಪರಮೇಶ್ವರು ಕೆಲವರು ದಲಿತರ ನಾಯಕರಿದ್ದೀರಲ್ಲ ಈಚೆ ಬನ್ನಿ. ನೀವು ಮುಖ್ಯಮಂತ್ರಿನೂ ಆಯ್ತೀರಾ, ಈ ದೇಶನೂ ಆಳ್ತೀರಾ. ಇಲ್ಲದೆ ಹೋದ್ರೆ ಕಾಂಗ್ರೆಸ್ನ ಗುಲಾಮರಾಗಿ ಅಲ್ಲಿರ್ತೀರಾ. ಸರ್ ಏನಿಲ್ಲ, ಇವರು ದಲಿತರು ಅಂದ್ರೆ ದಲಿತರು ದುಡ್ಡು ತಿಂತಾ ಇದ್ದಾರೆ ಅಷ್ಟೇ. ಗೌರ್ಮೆಂಟು ಬರ್ಬತ್ ಆಗೋಗ್ಬಿಟ್ಟೈತೆ. ಇನ್ನು ಯಾವ್ದು ಗೌರ್ಮೆಂಟ್ ಸರ್ಕಾರ ನೋಡ್ತಾವ್ರು, ಯಾವ್ದು ಆಸ್ತಿಗಳು ಅವೆರಡು ಮಾರ್ಬಿಡ್ತಾರೆ ಇವರು. ದಲಿತರಿಗೆ ಇದುವರೆಗೂ ಏನು ಮಾಡಿಲ್ಲ ಇವರು. ಅದನ್ನ ಲೂಟ್ ಮಾಡೋದು ಗೊತ್ತು, ಪಾರ್ಟಿ ಮಾಡೋದು ಗೊತ್ತು ದಲಿತರು. ಕಾಂಗ್ರೆಸ್ ಸರ್ ಫಂಡ್ಸ್ ಇಲ್ಲ ಗ್ಯಾರಂಟಿ ಕೊಡೋದಕ್ಕೆ. ನಾನು ಹೇಳೋದು ಏನಂದ್ರೆ ಅವ್ರು ಆಗ್ರಹ ಮಾಡೋದು ಇಲ್ಲ, ಗ್ಯಾರಂಟಿ ಕೊಡಿ, ಫಂಡ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು, ಇಲ್ಲ ಅಂದರೆ ಸರ್ಕಾರ ವಿಸರ್ಜನೆ ಮಾಡಿಬಿಟ್ಟು ಆಚೆ ಹೋಗಿ. ಏನು ಸರ್ ಇದು? ನೋಡಿ, ರಮೇಶ್ ಜಿಗಜಿಣಗಿ ನಿಮಗೆ ಗೊತ್ತಾ? ಹಾಲಿ ಸಂಸದರು 7 ಸಲ ಗೆದ್ದಿದ್ದಾರೆ. ಒಬ್ಬ ದಲಿತರು ಆಯ್ತಾ, 7 ಸಲ ಗೆದ್ದಿರೋರಿಗೆ ಒಂದು ಪೋರ್ಟ್ಫೋಲಿಯೋ ಕೊಡೋಕ್ಕಾಗಿಲ್ಲ. ನಿಜವಾದ ದಲಿತ ವಿರೋಧಿಗಳು ನೀವು. ಒಂದು ಪೋರ್ಟ್ಫೋಲಿಯೋ ಕೊಟ್ಟಿದ್ದೀರಾ ನೀವು ರಮೇಶ್ ಜಿಗಜಿಣಗಿ ಅವರಿಗೆ? ಇಡೀ ದಕ್ಷಿಣ ಭಾರತದಲ್ಲಿ 7 ಸಲ ಗೆದ್ದ ಏಕೈಕ ದಲಿತ ಅದನ್ನು ಕೊಟ್ಟಿದ್ದೀರಾ? ಯಾವ ಪೋರ್ಟ್ಫೋಲಿಯೋ ಕೊಟ್ಟಿದ್ದೀರಾ? ನಿಮ್ಗೆ ನೈತಿಕತೆನೇ ಇಲ್ಲ, ಸಂವಿಧಾನ ವಿರೋಧಿಗಳು ನೀವು. ನೋಡಿ, ಸಿಟಿ ಮಾರ್ಕೆಟ್ನ ಹಣ ಇಟ್ಟವ್ರು ಇವರು. ಬಿಜೆಪಿ ಅವರು ಜನತಾದಳದವರು ಅಧಿಕಾರದಲ್ಲಿದ್ದಾಗ ಸಿಟಿ ಮಾರ್ಕೆಟ್ನ ಹಣ ಇಟ್ಟಿದ್ರು. ರಾತ್ರೋರಾತ್ರಿ 20,000 ಕೋಟಿ ಟೆಂಡರ್ ಪ್ರಕರಣದಲ್ಲಿ ಫೈಲ್ಗಳನ್ನ BBMP ಫೈಲ್ಗೆ ಬೆಂಕಿ ಹಚ್ತವ್ರು. ಏನು ಮಾಡ್ದಲ್ಲ ಇವತ್ತು ನಾವು ಜನರು ಗ್ಯಾರಂಟಿ ಆದರೂ ಕೊಟ್ಟಿದ್ದೀವಿ. ಇವ್ರ ಕುಟುಂಬಕ್ಕೆ ಗ್ಯಾರಂಟಿ ಮಾಡ್ಕೊಂಬಿಟ್ಟು BBMPನ ಹಣ ಇಟ್ಟವರು, BBMP ಫೈಲ್ಗಳಿಗೆ ಬೆಂಕಿ ಇಟ್ಟವರು ಇವತ್ತು ಇಲ್ಲಿ ಬಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಹಗರಣದ ಕಿಂಗ್ ಪಿನ್ಗಳು, ಹಗರಣದ ಮಹಾರಾಜರು ಯಾರಾದರೂ ಇದ್ರೆ ಇವ್ರ ಕುಟುಂಬ. ಕಾಂಗ್ರೆಸ್ ಪಕ್ಷದಲ್ಲಿ ಪರಮೇಶ್ವರ್ ಅವರು 9 ವರ್ಷ KPCC ಅಧ್ಯಕ್ಷರಾಗಿದ್ರು, ಗೃಹ ಸಚಿವರಾಗಿದ್ರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ. ಇವ್ರಿಗೆ ಯಾವ್ದಾದ್ರು ದಲಿತರ ಬಗ್ಗೆ ಬದ್ಧತೆ ಇದ್ರೆ HK ಕುಮಾರಸ್ವಾಮಿ ಎಲ್ಲಿಗಾರು ಕೇಳಲಿ. ಇವತ್ತು HK ಕುಮಾರಸ್ವಾಮಿನೇ ಜನತಾದಳದಲ್ಲಿಲ್ಲ. ಸರ್ ಈಗ JDS ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಗೌರ್ಮೆಂಟ್ ಉಳಿಸಿದ್ದು ಯಾರು? ಮತ್ತೆ ದಲಿತರಿಗೆ ಹಾಗೆ ಅಂತಾರಲ್ಲ, ದಲಿತರು ಡಿ ಮಂಜುನಾಥ್ ಅವ್ರಿಗೆ ಏನು ಕೆಲಸ ಕೊಟ್ಟರು? B ಸೋಮಶೇಖರ್ ಅವ್ರಿಗೆ ಯಾವ ರೀತಿ ಇದು ಮಾಡಿದ್ರು? ದಲಿತರಿಗೆ ಅಲ್ಲಿ ಆಸ್ಪದನೆ ಇಲ್ಲ, ಯಾವುದು ಉನ್ನತ ಹುದ್ದೆಗಳು ಕೊಡಲೇ ಇಲ್ಲ JDSನವರು. ದಲಿತರು ಕಾಂಗ್ರೆಸ್ನಲ್ಲಿದ್ದರೆ ಹಾಗೆ ಹೀಗೆ ಅಂತ ಕನಿಷ್ಠ ಕಾಂಗ್ರೆಸ್ ಅಲ್ಲದು ಒಂದು ಅಷ್ಟು ಸ್ಥಾನಮಾನ ಕೊಟ್ಟಿದ್ದಾರೆ. JDSನವರು ದಲಿತರಿಗೆ ಏನೂ ಅಲ್ಲಿ ಕೊಟ್ಟೇ ಇಲ್ಲ. ದಲಿತರಿಗೆ ಅನ್ಯಾಯ ಆಗಿದೆಯಾ? ಖಂಡಿತವಾಗ್ಲೂ ಅನ್ಯಾಯವಾಗಿಲ್ಲ, ಇವರಿಂದಾನೇ ಅನ್ಯಾಯ ಆಗಿರೋದು. ಬಿಜೆಪಿಯಿಂದ ಅನ್ಯಾಯ ಆಗಿದೆ. ಕರಮ್ ಸಿಂಗ್ ಅವ್ರಿಗೆ ಅನ್ಯಾಯ ಮಾಡಿದವ್ರೆ ಕುಮಾರಸ್ವಾಮಿ. ನ್ಯಾಯ ಕೊಡಿ ದಲಿತರಿಗೆ, ನ್ಯಾಯ ಕೊಡಿ ದಲಿತರಿಗೆ. ದಲಿತರು ನೀರು ತುಳಿತಾ ಇದ್ದಾರೆ. ಆದ್ರೆ ನಮ್ಮ ಮೋದಿಜಿ ಅವರು ವಿಶ್ವಕರ್ಮ ಯೋಜನೆ ಅನ್ಯಾಯ ಮಾಡ್ತಾ ಇರೋದೇ ಕಾಂಗ್ರೆಸ್. ಸಂವಿಧಾನ ವಿರೋಧಿಗಳು, ದಲಿತ ವಿರೋಧಿಗಳು JDS ಮತ್ತೆ ಬಿಜೆಪಿ ದಲಿತ ವಿರೋಧಿ. ಜೈ ಭೀಮ್, ಜೈ ಭೀಮ್, ಜೈ ಬಿಜೆಪಿ JDSಗೆ ಧಿಕ್ಕಾರ. ಇದು ಈ ವಾರದ ಜನಮನ.
ಜನರ ಅಭಿಪ್ರಾಯ, ನಾಯಕರ ಅಭಿಪ್ರಾಯ, ದಲಿತರ ಹಣ ದುರುಪಯೋಗ ಆಗಿದೆಯಾ, ಯಾರು ದಲಿತೋದ್ಧಾರಕರು, ಯಾರು ದಲಿತರಿಗೆ ಮೋಸ ಮಾಡಿದ್ರು, ದಲಿತರ ಹಣವನ್ನು ಯಾರು ದುರುಪಯೋಗ ಪಡಿಸಿಕೊಂಡ್ರು ಅಂತೇಳಿ ಎಲ್ಲ ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರುಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಜನಮನದಲ್ಲಿ ಹಾಜರಾಗ್ತೀನಿ.